ಎಲ್ರಿಗೂ ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭೂಗೋಳಶಾಸ್ತ್ರ ಎಷ್ಟು ಮುಖ್ಯ ಅಂತ ಈ ವಿಡಿಯೋ ನೋಡ್ತಿರೋಂಥ ಎಲ್ರಿಗೂ ಗೊತ್ತು. ತೀರಾ ಇತ್ತೀಚೆಗೆ ನಡೆದಂತಹ KAS ಪೂರ್ವಭಾವಿ ಪರೀಕ್ಷೆಯಲ್ಲಿ ಸರಿಯಾಗಿ 27 ಪ್ರಶ್ನೆಗಳು ಭೂಗೋಳಶಾಸ್ತ್ರದಿಂದನೇ ಬಂದಿದ್ವು. ಈ ಪ್ರಶ್ನೆಗಳನ್ನು ನೋಡಿದಂತಹ ಎಲ್ಲರೂ ಅಂದ್ಕೊಂಡಿದ್ದೇನಪ್ಪ ಅಂತಂದರೆ ಒಳ್ಳೆ UPSC ರೇಂಜ್ಗೆ ಕೊಟ್ಟಿದ್ದಾರೆ ಅಂತ. ಸೊ ಮುಂದಿನೂ ಸಹ ಇದೇ ರೀತಿ ಇರುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಾನು ಮಾಡ್ತಿರುವಂತಹ ಅತಿ ಮುಖ್ಯವಾದ ಉದ್ದೇಶಗಳಲ್ಲಿ ಮೊದಲನೇ ಏನಪ್ಪ ಅಂತಂದರೆ ಈ ರೀತಿಯ ಕ್ಲಿಷ್ಟಕರವಾದಂತಹ ಪ್ರಶ್ನೆಗಳನ್ನು ಕೊಟ್ಟರೆ ಯಾವ ರೀತಿ ಅದನ್ನು ಉತ್ತರಿಸಬೇಕು ಅನ್ನೋದು. ಮತ್ತು ಭೂಗೋಳಶಾಸ್ತ್ರದಲ್ಲಿ ಯಾವ ವಿಷಯಗಳನ್ನ ಓದಿದ್ರೆ ಇದಕ್ಕಿಂತಲೂ ಕ್ಲಿಷ್ಟಕರವಾದ ಪ್ರಶ್ನೆಗಳು ಕೊಟ್ಟರು ಸಹ ಅದನ್ನು ಸುಲಭವಾಗಿ ಹೇಗೆ ಎದುರಿಸ್ಬೋದು ಅನ್ನೋದು. ಮತ್ತು ಮೂರನೇದು, ಈ ಭೂಗೋಳಶಾಸ್ತ್ರ ಪ್ರಶ್ನೆಗಳನ್ನು ರಚಿಸ್ತಾರಲ್ಲ ಅವರ ಮನಸ್ಥಿತಿ ಯಾವ ರೀತಿ ಇದೆ, ಅವರು ಯಾವ ಪುಸ್ತಕಗಳನ್ನ ಪರಾಮರ್ಶಿಸಿ ಈ ಪ್ರಶ್ನೆಗಳನ್ನು ರಚಿಸ್ತಾರೆ ಅನ್ನೋದು. ಈ ವಿಡಿಯೋದಲ್ಲಿ ನಾನು ಈಗ ರದ್ದುಪಡಿಸಿರುವಂತಹ ಪರೀಕ್ಷೆಯ ಭೂಗೋಳಶಾಸ್ತ್ರ ಪ್ರಶ್ನೆಗಳನ್ನೇ ಆಧಾರವಾಗಿಟ್ಕೊಂಡು ಅದರ ಅಕ್ಕಪಕ್ಕದಲ್ಲಿ ಯಾವ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದನ್ನು, ಮತ್ತು ಬರೀ ಕನ್ನಡ ಪುಸ್ತಕಗಳನ್ನ ಮಾತ್ರ ಅಧ್ಯಯನ ಮಾಡಿ ಪರೀಕ್ಷೆಗೆ ಸಿದ್ಧರಾಗ್ತಿರುವಂಥವ್ರಿಗೆ ಹೆಚ್ಚುವರಿಯಾಗಿ ಕನ್ನಡ ಪುಸ್ತಕದಲ್ಲಿ ಎಲ್ಲೂ ಸಿಗದೇ ಇರುವಂತಹ ಹಲವಾರು ಮಾಹಿತಿಯನ್ನು ಸಹ ನಾನು ನೀಡ್ತಾ ಇದ್ದೀನಿ. ಇನ್ನೊಂದು ಮುಖ್ಯವಾದಂತಹ ವಿಷಯ ಏನಂತಂದರೆ ಈ ವಿಡಿಯೋ ಬರೀ KAS ಪರೀಕ್ಷೆಗೆ ಮಾತ್ರ ಅಲ್ಲ, ಕರ್ನಾಟಕ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಭೂಗೋಳಶಾಸ್ತ್ರ ಪ್ರಶ್ನೆಗಳನ್ನ ಉತ್ತರಿಸೋಕೆ ಇದೊಂದು ಮಾರ್ಗದರ್ಶಿ ವಿಡಿಯೋ ಅಂತ ಅನ್ಕೋತೀನಿ. ಈ ವಿಡಿಯೋನ ನಾನು 4 ವಿಭಾಗಗಳಾಗಿ ವಿಂಗಡಿಸಿದ್ದೀನಿ. ಮೊದಲನೇದು ಭಾರತದ ಭೂಗೋಳಶಾಸ್ತ್ರ, ಎರಡನೇದು ಕರ್ನಾಟಕ ಭೂಗೋಳಶಾಸ್ತ್ರ, ಮೂರನೇದು ಪ್ರಪಂಚದ ಭೂಗೋಳಶಾಸ್ತ್ರ, ನಾಲ್ಕನೇದು ಭೌತಿಕ ಭೂಗೋಳಶಾಸ್ತ್ರ ಅಥವಾ ಪ್ರಾಕೃತಿಕ ಭೂಗೋಳಶಾಸ್ತ್ರ. ಬನ್ನಿ ಇವತ್ತು ಹೊಸ ವಿಷಯಗಳನ್ನ ತಿಳ್ಕೊಳ್ಳೋಣ. ಭಾರತದ ಭೂಗೋಳಶಾಸ್ತ್ರದಲ್ಲಿ ಇದು ಮೊದಲನೇ ಪ್ರಶ್ನೆ. ಇಲ್ಲಿ ಮೌಂಟೇನ್ ಚೇನ್ ಅಂತ ಒಂದು ಪದ ಇದೆ, ಮತ್ತೆ ರೇಂಜಸ್ ಅಂತ ಇದಾವೆ. ಇವೆರಡಕ್ಕೂ ವ್ಯತ್ಯಾಸವನ್ನು ನೋಡೋಣ. ನಮಗೆ ಪರ್ವತಗಳಲ್ಲಿ ಮೊದಲನೇದು ಮೌಂಟೇನ್ ರಿಡ್ಜ್ ಅಂತ, ಇಲ್ಲಿ ಕಿರಿದಾದ ನೀಳವಾದ ಪರ್ವತಗಳ ಗುಂಪಿರ್ತದೆ. ಎರಡನೇದು ಮೌಂಟೇನ್ ರೇಂಜ್ ಅಂತ, ಇಲ್ಲಿ ಶಿಖರಗಳು ಮತ್ತು ಕಣಿವೆಗಳಿಂದ ಕೂಡಿದಂತಹ ಅಕ್ಕಪಕ್ಕದಲ್ಲಿ ನೀಳವಾಗಿರುವಂತಹ ಒಂದು ಪರ್ವತಗಳ ಸಾಲಿರ್ತದೆ. ಮೂರನೇದು ಮೌಂಟೇನ್ ಚೈನ್ ಅಂತ, ಇದರಲ್ಲಿ ಹಲವಾರು ಪರ್ವತ ಸರಣಿಗಳು ಸಮಾನಾಂತರವಾಗಿ ಒಂದಾದ ನಂತರ ಒಂದು ಹಬ್ಬಿರ್ತವೆ ಮತ್ತು ಇವೆಲ್ಲ ಬೇರೆ ಬೇರೆ ಕಾಲಕ್ಕೆ ಸೇರಿರ್ತವೆ. ನಾಲ್ಕನೇದು ಮೌಂಟೇನ್ ಸಿಸ್ಟಮ್ ಅಂತ, ಪರ್ವತ ವ್ಯವಸ್ಥೆ ಅಂತ ಹೇಳ್ಬೋದು. ಇದರಲ್ಲಿ ಹಲವಾರು ಸರಣಿಗಳು ಸಮಾನಾಂತರವಾಗಿ ಒಂದಾದ ನಂತರ ಒಂದು ಹಬ್ಬಿರ್ತವೆ ಮತ್ತು ಇವೆಲ್ಲ ಒಂದೇ ಕಾಲದಲ್ಲಿ ನಿರ್ಮಾಣ ಆಗಿರ್ತವೆ. ಐದನೇದು ಮೌಂಟೇನ್ ಗ್ರೂಪ್ ಅಂತ, ಇದರಲ್ಲಿ ಅವ್ಯವಸ್ಥಿತವಾದಂತಹ ಹಲವಾರು ಸರಣಿಗಳು ಹಬ್ಬಿರ್ತವೆ. ಸಾಲಾಗಿರಲ್ಲ, ಅಂದ್ರೆ ಸಮಾನಾಂತರವಾಗಿರಲ್ಲ, ಬೇರೆ ಬೇರೆ ದಿಕ್ಕಲ್ಲಿರ್ಬೋದು, ಬೇರೆ ಬೇರೆ ಇದರಲ್ಲಿರ್ಬೋದು, ಅಂಥವನ್ನ ನಾವು ಮೌಂಟೇನ್ ಗ್ರೂಪ್ ಅಂತ ಕರಿತೀವಿ. ಕೊನೆಯದು ಕಾರ್ಡಿಲೆರಾ ಅಂತ. ಕಾರ್ಡಿಲೆರಾ ಅಂತಂದ್ರೆ ಇದರಲ್ಲಿ ಹಲವಾರು ಮೌಂಟೇನ್ ಸಿಸ್ಟಮ್ ಮತ್ತೆ ಮೌಂಟೇನ್ ಗ್ರೂಪ್ಗಳು ಇರ್ತವೆ. ಇಲ್ಲಿ ನಮಗೆ ಮೌಂಟೇನ್ ಚೈನ್ ಕೇಳಿದಾರ ಮತ್ತೆ ಮೌಂಟೇನ್ ರೇಂಜಸ್ ಕೇಳಿದಾರ. ಇಲ್ಲಿ ಶಿವಾಲಿಕ್ ಸರಣಿ, ಕೆಳ ಹಿಮಾಲಯ, ಮಹಾ ಹಿಮಾಲಯ ಮತ್ತು ಹಿಮಾಲಯದ ಆಚೆಗಿನ ಪರ್ವತಗಳು ಅದು ಸರಣಿಗಳು. ಸೊ ಇಲ್ಲಿ ಪೀರ್ ಪಂಜಾಲ್, ಮಹಾಭಾರತ್, ಧೌಳಗಿರಿ, ಮಾಕಲು, ದಾಫ್ಲಾ, ಮಿರಿ, ಕಾರಾಕೋರಂ, ಲಡಾಖ್ ಇವನ್ನ ನಾವು ಇಲ್ಲಿ ಹೊಂದಿಸಿ ಈ ಕೋಡ್ಗಳ ಮುಖಾಂತರ ನಾವು ಇದನ್ನ ಹೇಳಬೇಕಾಗ್ತದೆ. ಸೊ ಶಿವಾಲಿಕ್ ಬೆಟ್ಟಗಳು ಹಿಮಾಲಯ ಪರ್ವತದ ಅತ್ಯಂತ ಕೆಳಭಾಗದಲ್ಲಿ ಅತ್ಯಂತ ದಕ್ಷಿಣದಲ್ಲಿರುವಂತಹ ಪರ್ವತ ಸರಣಿಗಳು. ಅರುಣಾಚಲ ಪ್ರದೇಶದಲ್ಲಿ ದಾಫ್ಲಾ ಮತ್ತು ಮಿರಿ ಅಂತ ಇದಾವೆ, ಅವು ಶಿವಾಲಿಕ್ಗೆ ಸೇರಿದಾವೆ. ಸೊ ಎಗೆ ಆನ್ಸರ್ 3. ಎಗೆ ಆನ್ಸರ್ 3. ಸೊ ಬೇರೆ ಯಾವುದೂ ಇಲ್ಲ, ಹಾಗಾಗಿ ಇದೇ ಸರಿಯಾದ ಉತ್ತರ. ಸೊ ಇದು ಅತ್ಯಂತ ಸುಲಭವಾಗಿ ನಿಮಗೆ ಪ್ರಶ್ನೆಯನ್ನ ತಯಾರು ಮಾಡಿದ್ದಾರೆ. ಹೇಗೆ ಯಾವುದು ಅಂತ ಗೊತ್ತಿದ್ರೆ ಸಾಕು, ನಿಮಗೆ ಈ ಕ್ವಶನ್ ಅನ್ನ ಆನ್ಸರ್ ಮಾಡೋದು ತುಂಬಾ ಈಸಿ ಆಗಿರ್ತದೆ. ಸೊ ಈ ತರದನ್ನ ಸಾಮಾನ್ಯವಾಗಿ UPSC ಕೇಳಲ್ಲ, ಅಟ್ಲೀಸ್ಟ್ ಎರಡಾದ್ರೂ ಆಪ್ಷನ್ಸ್ ಇಟ್ಟೇ ಇರ್ತಾರೆ ಅವರು. KPSC ಇದನ್ನ ಇನ್ನೂ ಸುಧಾರಿಸಿಲ್ಲೇನು, ಈ ತರದ್ದೇ ಸುಮಾರು ತಪ್ಪುಗಳನ್ನ ಇವ್ರು ಮಾಡ್ತಿದ್ದಾರೆ. ಇಲ್ಲಿ ನಮಗೆಲ್ಲ ಇದು ಒಳ್ಳೇದೇ, ಉಳಿದದನ್ನು ನೋಡೋ ಅವಶ್ಯಕತೆನೇ ಇಲ್ವಲ್ಲ, ಒಂದು ಗೊತ್ತಿದ್ರೆ ಸಾಕಾಯ್ತು ನಮಗೆ. ನೋಡೋಣ. ಬಿ ಅಲ್ಲಿ ಯಾವುದು? ಬಿಗೆ 1 ಅಂದರೆ ಮಧ್ಯ ಹಿಮಾಲಯಗೆ ಪೀರ್ ಪಂಜಾಲ್ ಕಾಶ್ಮೀರದಲ್ಲಿದೆ, ಮಹಾಭಾರತ್ ನೇಪಾಳದಲ್ಲಿದೆ. ಸಿಗೆ ಆನ್ಸರು 2. ಸೊ ಇವು ಗ್ರೇಟರ್ ಹಿಮಾಲಯ, ಮಹಾ ಹಿಮಾಲಯದಲ್ಲಿರೋವು. ಮಹಾ ಹಿಮಾಲಯದಲ್ಲಿ ಇವು ಪರ್ವತ ಸರಣಿಗಳಲ್ಲ, ಇವು ಪರ್ವತ ಶಿಖರಗಳು. ಧೌಳಗಿರಿ ಮತ್ತು ಮಾಕಳು ನೇಪಾಳದಲ್ಲಿದ್ದಾವೆ. ಯಾರೋ ತಪ್ಪು ಕೊಟ್ಟಿದ್ದಾರೆ ಇಲ್ಲಿ. ಟ್ರಾನ್ಸ್ ಹಿಮಾಲಯದ ಆಚೆಗಿನ ಪರ್ವತ ಸರಣಿಗಳು. ಸೊ ಅದರಲ್ಲಿ ನಿಮ್ಗೆ ಗೊತ್ತಿರೋ ರೀತಿಯಲ್ಲಿ ಕಾರಾಕೋರಂ ಸರಣಿ, ಜಸ್ಕರ್ ಸರಣಿ ಮತ್ತು ಲಡಾಖ್ ಸರಣಿಗಳು ಬರ್ತವೆ. ಸೊ ಟ್ರಾನ್ಸ್ ಹಿಮಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಉಳಿದ ಮಾಹಿತಿ ನೋಡೋಣ. ಇಲ್ಲಿ ಹಿಮಾಲಯ ಸರಣಿದು, ಇದರಲ್ಲಿ 3 ಸಮಾನಾಂತರವಾಗಿರುವಂತಹ
ಸರಣಿಗಳಿದ್ದಾವೆ. ಮಹಾ ಹಿಮಾಲಯ, ಮಧ್ಯ ಹಿಮಾಲಯ ಮತ್ತು ಕೆಳ ಹಿಮಾಲಯ. ಮಹಾ ಹಿಮಾಲಯನ ನಾವು ಹಿಮಾದ್ರಿ ಅಂತ ಕರಿತೀವಿ, ಮಧ್ಯ ಹಿಮಾಲಯನ ಕೆಳ ಹಿಮಾಲಯ ಅಂತ ಕರಿತೀವಿ. ಇದು ಉಳಿದ ಕಳೆದು ಶಿವಾಲಿಕ್ ಪರ್ವತಗಳು. ಇದನ್ನು ನಾವು ಸಿಂಟ್ಯಾಕ್ಸಿಸ್ ಅಂತ ಕರಿತೀವಿ. ಓಕೆ, ಸಿಂಟ್ಯಾಕ್ಸಿಸ್ ಅರ್ಧಚಂದ್ರಾಕಾರದ ಒಂದು ಭಾಗ. ಸೊ ಇದೊಂದು ಸಿಂಟ್ಯಾಕ್ಸಿಸ್ ಈ ಕಡೆ ಒಂದು. ಸೊ ಅರಕನ್ ವ್ಯೋಮ ಈ ಭಾಗಗಳು, ಪೂರ್ವದ ಬೆಟ್ಟಗಳು ಮತ್ತು ಅರಕನ್ ವ್ಯೋಮ ಕಂಟಿನ್ಯೂ ಆಗ್ತದೆ ಈ ಕಡೆ. ಇಲ್ಲಿ ಸುಲೈಮಾನ್ ಮತ್ತು ಕರ್ತಾರ್ ಸರಣಿಗಳು ಈ ಕಡೆ ಬರ್ತವೆ. ಸೊ ಇದು ಈ ಥರ ಸಿಂಟ್ಯಾಕ್ಸಿಯಲ್ ಬೆಂಡ್ಸ್ನ ನೋಡ್ತೀವಿ ನಾವು. ಪಾಮೀರ್ನಿಂದ ಹಲವಾರು ಸರಣಿಗಳು ಬೇರೆ ಬೇರೆ ದಿಕ್ಕಲ್ಲಿ ಹಬ್ಬಿದ್ದಾವೆ. ಸೊ ಕುಂಡುಂಶ, ತೀನ್ಶ ಇರ್ಬೋದು, ಆಲ್ತಾಯ್ ಪರ್ವತಗಳು, ಹಿಂದೂಕುಷ್ ಪರ್ವತಗಳು ಇವೆಲ್ಲ ಇಲ್ಲಿಂದ ಹೊರಡ್ತವೆ. ಮಹಾ ಹಿಮಾಲಯದ ಆಚೆಗಿರುವಂತಹ ಪರ್ವತಗಳು ಕಾರಾಕೋರಂ ಸರಣಿ, ಲಡಾಖ್ ಸರಣಿ ಮತ್ತು ಜಸ್ಕರ್ ಸರಣಿ. ಓಕೆ, ಸೊ ಹಿಮಾಲಯನ ಈ ಕಡೆಗೆ ಪೂರ್ವ ಹಿಮಾಲಯ, ಇದು ಪಶ್ಚಿಮ ಹಿಮಾಲಯ ಅಂತ ಕರೀತಾರೆ. ಪಶ್ಚಿಮ ಹಿಮಾಲಯದ ಪರ್ವತಗಳು ಎತ್ತರವಾದ ಪರ್ವತಗಳು ಮತ್ತು ಪೂರ್ವ ಹಿಮಾಲಯದ ಪರ್ವತಗಳು ಅವಕ್ಕಿಂತ ಸ್ವಲ್ಪ ಕಡಿಮೆ ಇರುವಂತಹ ಪರ್ವತಗಳು. ಮತ್ತು ಇಲ್ಲಿ ಈ ಥರ ಸಮಾನಾಂತರ ಸರಣಿಗಳು ಇಲ್ಲಿ ಅಷ್ಟೊಂದು ಎದ್ದು ಕಾಣಲ್ಲ. ಇಲ್ಲಿ ಹಲವಾರು ಪರ್ವತ ಸರಣಿಗಳನ್ನ ಹಲವಾರು ಸ್ಥಳೀಯ ಹೆಸರುಗಳಿಂದ ಕರೀತಾರೆ. ಸೊ ಈ ಮಾಹಿತಿ ನಿಮಗೆ ಕನ್ನಡ ಪುಸ್ತಕದಲ್ಲಿ ಎಲ್ಲ ಪುಸ್ತಕದಲ್ಲೂ ಸಿಗ್ತವೆ. ಸೊ ಈ ಚಿತ್ರದಲ್ಲಿ ಬರೀ ಹಿಮಾಲಯ ಮಾತ್ರ ಫೋಕಸ್ ಆಗಿದೆ. ಸ್ವಲ್ಪ ಡೀಟೇಲ್ ಆಗಿ ಇದೆ ಮಹಾಭಾರತ್ ಸರಣಿ ನೇಪಾಳದಲ್ಲಿ. ಸೊ ಇದು ಕೆಳ ಹಿಮಾಲಯ. ಇಲ್ಲಿ ಪರ್ವತಗಳ ಶಿಖರಗಳನ್ನು ನೋಡ್ಬೋದು. ಧವಳಗಿರಿ ಇರ್ಬೋದು, ಎವರೆಸ್ಟ್, ಕಾಂಚನಜಂಗಾ ಇದು ಸಹ ಇಲ್ಲಿದೆ. ಈ ಚಿತ್ರದಲ್ಲಿ ಬರೀ ಕುಮಾವುನ್ ಮತ್ತು ಕಾಶ್ಮೀರ ಹಿಮಾಲಯ ಮಾತ್ರ ಫೋಕಸ್ ಆಗಿದೆ. ಇಲ್ಲಿ ಪೀರ್ ಪಂಜಾಲ್ ಸರಣಿಯನ್ನು ನೋಡ್ಬೋದು. ಪೀರ್ ಪಂಜಾಲ್ ಸರಣಿ, ಧವಳಗಿರಿ ಸರಣಿ ಇದೆ. ಸೊ ಪೀರ್ ಪಂಜಾಲ್ ಸರಣಿ ಮತ್ತು ಮಹಾ ಹಿಮಾಲಯದ ಮಧ್ಯದಲ್ಲಿ ನಮಗೆ ಕಾಶ್ಮೀರ ಕಣಿವೆ ಇದೆ. ಕಾಶ್ಮೀರ ಕಣಿವೆ, ಕುಲು ಕಣಿವೆ ಮತ್ತು ಲಾಹೋರ್ ಮತ್ತು ಸ್ಪಿತಿ ಇವು ಅತ್ಯಂತ ಕಣಿವೆಗಳು ಈ ಭಾಗದಲ್ಲಿ ಮಹಾ ಹಿಮಾಲಯ ಮತ್ತು ಮಧ್ಯ ಹಿಮಾಲಯದಲ್ಲಿ ಕಂಡುಬರುವಂತಹ ಕಣಿವೆಗಳಿವು. ಇಲ್ಲಿ ಡೂನ್ಗಳು ಸಹ ಇದ್ದಾವೆ. ಹಿಮಾಲಯದಲ್ಲಿ ನೀವು ಓದಬೇಕಾಗಿರೋದು ಇದನ್ನೇ, ಯಾವ್ಯಾವ ಪರ್ವತ ಸರಣಿಗಳಿದ್ದಾವೆ, ಎಲ್ಲಿದ್ದಾವೆ, ಯಾವ್ಯಾವ ಪರ್ವತ ಸರಣಿಗಳ ನಡುವೆಯಲ್ಲಿ ಏನೇನಿದ್ದಾವೆ, ಮತ್ತು ಯಾವ ಯಾವ ಪರ್ವತ ಸರಣಿಗಳಲ್ಲಿ ಯಾವ ಯಾವ ಶಿಖರಗಳಿದ್ದಾವೆ, ಅತ್ಯಂತ ಎತ್ತರವಾದ ಶಿಖರಗಳು ಯಾವ್ಯಾವು, ಕಣಿವೆಗಳು ಯಾವುವು, ಕಣಿವೆಗಳು ಎಲ್ಲೆಲ್ಲಿದ್ದಾವೆ, ಮತ್ತು ಕಣಿವೆ ಮಾರ್ಗಗಳು ಯಾವುವು, ಮತ್ತು ಹಿಮ ನದಿಗಳು ಯಾವುವು ಮತ್ತು ಎಲ್ಲೆಲ್ಲಿದ್ದಾವೆ, ಅವು ಉದ್ದ ಎಷ್ಟು. ಸೊ ಇವನ್ನ ನೀವು ಹೆಚ್ಚಾಗಿ ತಿಳ್ಕೋಬೇಕು. ಮತ್ತು ಇದರಲ್ಲಿ ಮಧ್ಯ ಹಿಮಾಲಯದಲ್ಲಿ ಹಲವಾರು ಗಿರಿಧಾಮಗಳಿದ್ದಾವೆ. ಸೊ ಅವುಗಳ ಹೆಸರುಗಳನ್ನು ನೀವು ಗಮನದಲ್ಲಿಟ್ಕೋಬೇಕಾಗ್ತದೆ. ಇಲ್ಲಿ ಹರಿಯುವಂತಹ ನದಿಗಳು ಸಹ ಅತ್ಯಂತ ಮುಖ್ಯ. ಇದು ಹಿಮಾಲಯದ ಪಾರ್ಶ್ವನೋಟ. ಕುಲ್ಲುನ್ ಶಾ ಇಂದ ಇಲ್ಲಿ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಇಲ್ಲಿ ತರೀಮ್ ಬೇಸಿನ್ ಅಂತ ಇದೆ, ತರೀಮ್ ಬಯಲು, ಇದು ಚೀನಾದಲ್ಲಿದೆ. ಸೊ ಇದು ಟಿಬೆಟ್ ಪ್ರಸ್ಥಭೂಮಿ. ಟಿಬೆಟ್ ಪ್ರಸ್ಥಭೂಮಿಯನ್ನ ರೂಫ್ ಆಫ್ ದ ವರ್ಲ್ಡ್ ಅಂತಲೂ ಸಹ ಕರಿತೀವಿ, ಪ್ರಪಂಚದ ಮೇಲ್ಛಾವಣಿ ಅಂತ. ಅದಾದ ನಂತರ ಕೈಲಾಶ್ ಸರಣಿ ಇದೆ, ಕೈಲಾಶ ಪರ್ವತ ಅಂತ ಕರಿತೀವಲ್ಲ ಅದಿದೆ. ಅದಾದ ನಂತರ ಈ ಹಿಮಾಲಯ ಮತ್ತು ಕೈಲಾಸ ಸರಣಿಯ ನಡುವೆಯಲ್ಲಿ ಇಂಡಸ್ ಸ್ಯಾಂಗ್ಪೋ ಸಿಚೂರ್ ಝೋನ್ ಅಂತ ಇದೆ, ವ್ಯಾಲಿ, ಇದು ಕಣಿವೆ. ಇದು ನಂತರ ಲಡಾಖ್ ರೇಂಜ್ ನೋಡ್ಬೋದು ನಾವು. ಅದಾದ ನಂತರ ಮಹಾ ಹಿಮಾಲಯ ಬರ್ತದೆ. ಮಹಾ ಹಿಮಾಲಯ ಆದಮೇಲೆ ಇಲ್ಲಿ ಸಮತಟ್ಟಾದ ಭಾಗ ಇದೆ. ಇದಾದ ನಂತರ ನಮಗೆ ಮಧ್ಯ ಹಿಮಾಲಯ, ಅದಾದ ನಂತರ ಶಿವಾಲಿಕ್ ಬೆಟ್ಟಗಳು ಬರ್ತವೆ. ಈ ಪರ್ವತಗಳ ಅತ್ಯಂತ ಮುಖ್ಯವಾದಂತಹ ಲಕ್ಷಣ ಏನಪ್ಪ ಅಂತಂದರೆ, ದಕ್ಷಿಣ ಇಳಿಜಾರು ತೀವ್ರವಾಗಿದೆ, ಉತ್ತರದ ಇಳಿಜಾರು ಒಂದು ಸ್ವಲ್ಪ ಬಳಿದಾಗಿದೆ. ಇದನ್ನು ಹಾಕ್ ಬ್ಯಾಕ್ ಟೈಪ್ ಆಫ್ ಮೌಂಟೇನ್ಸ್ ಅದನ್ನು ಸಹ ಕರಿತೀವಿ. ಮಧ್ಯದಲ್ಲಿ ನಮಗೆ ಥ್ರಸ್ಟ್ ಫಾಲ್ಟ್ಗಳಂತ ನೋಡ್ತೀವಿ. ಮೇನ್ ಸೆಂಟ್ರಲ್ ಥ್ರಸ್ಟ್, ಮೇನ್ ಬೌಂಡ್ರಿ ಥ್ರಸ್ಟ್ ಮತ್ತು ಹಿಮಾಲಯನ್ ಫ್ರಂಟ್ ಫಾಲ್ಟ್ ಅಂತ. ಇವು ಅತ್ಯಂತ ಮುಖ್ಯವಾದಂತಹ 3 ಸ್ತರಭಂಗಗಳು ಈ ವಲಯದಲ್ಲಿ. ಈ ಚಿತ್ರದಲ್ಲಿ ಭಾರತದ ಪ್ರಮುಖವಾದಂತಹ ಸ್ತರಭಂಗಗಳನ್ನ ಪಟ್ಟಿ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಮೇನ್ ಸೆಂಟ್ರಲ್ ಥ್ರಸ್ಟ್, ಮೇನ್ ಬೌಂಡ್ರಿ ಥ್ರಸ್ಟ್ ಮತ್ತು ಹಿಮಾಲಯನ್ ಫ್ರಂಟ್ ಫಾಲ್ಟ್ ಅಂತ ಇದು ಮುಖ್ಯವಾದಂತಹ ಸ್ತರಭಂಗಗಳು. ಇಲ್ಲಿ ಗ್ರೇಟ್ ಬೌಂಡ್ರಿ ಫಾಲ್ಟ್ ಅಂತ ಇದೆ ಅರಾವಳಿ ಪರ್ವತಗಳಲ್ಲಿ. ಇಲ್ಲಿ ಡುಂಕಿ ಫಾಲ್ಟ್ ಅಂತ, ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಇದು ನರ್ಮದಾ ಮತ್ತು ಸೋನ್ ನದಿಯ ಲೀನಿಯಾಮೆಂಟ್ ಅಂತ. ಸೊ ಇದು ಸಹ ಒಂದು ಸೀಳು ಕಣಿವೆ ಅಂತ ಅರ್ಥ. ಇಲ್ಲಿ IST ಅಂತ ಇದೆ. IST ಅಂತಂದರೆ ಇಂಡಸ್ ಸ್ಯಾಂಗ್ಪೋ ಸಿಚೂರ್ ಅಂತ. ಸೊ ಇವೆರಡು ನದಿಗಳಿಂದ ಉಂಟು ಮಾಡಿದಂತಹ ಒಂದು ಸೀಳು ಕಣಿವೆ. ಥ್ರಸ್ಟ್ ಫಾಲ್ಟ್ ಅಂತಂದರೆ ಏನು? ಈ ಚಿತ್ರದಲ್ಲಿ ವಿವಿಧ ಸ್ತರಭಂಗಗಳನ್ನ ಕೊಟ್ಟಿದ್ದಾರೆ. ಇದು ಸಾಮಾನ್ಯ ಸ್ತರಭಂಗ. ಇದರಲ್ಲಿ ಇದು ಫುಟ್ವಾಲು, ಇದು ಹ್ಯಾಂಗಿಂಗ್ ವಾಲು ಈ ಥರ ಕೆಳಗಡೆ ಇರ್ತದೆ. ಇಲ್ಲಿ ನಮಗೆ ಕ್ಲಿಫ್ ನಿರ್ಮಾಣ ಆಗ್ತದೆ, ಕಡಿದಾದ ಭಾಗ ನಿರ್ಮಾಣ ಆಗ್ತದೆ.
ಇದಕ್ಕೆ ವಿರುದ್ಧವಾದದ್ದು ವಿರುದ್ಧ ಸ್ತರಭಂಗ ಅಂತ. ಸೊ ಇಲ್ಲಿ ಫುಟ್ ವಾಲ್ ಹಂಗೆ ಇರ್ತದೆ, ಹ್ಯಾಂಗಿಂಗ್ ವಾಲ್ ಮೇಲಕ್ಕೆ ಹೋಗ್ತದೆ. ಓಕೆ, ಇಲ್ಲಿ ನಮಗೆ ಕ್ಲಿಫ್ ಕಂಡು ಬರ್ತದೆ, ಕಡಿದಾದ ಭಾಗ ಈ ಭಾಗದಲ್ಲಿ ಇರ್ತದೆ. ಸೊ ಇಲ್ಲಿ ಇಳಿಜಾರಿನ ಕೋನ ಜಾಸ್ತಿ ಇದ್ರೆ ಅದನ್ನ ರಿವರ್ಸ್ ಫಾಲ್ಟ್ ಅಂತ ಕರಿತೀವಿ, ಅಂದ್ರೆ ವಿರುದ್ಧ ಸ್ತರಭಂಗ ಅಂತ. ವಿರುದ್ಧ ಸ್ತರಭಂಗದಲ್ಲಿ ಇಳಿಜಾರಿನ ಕೋನ ಬಳಿದಾಗಿದ್ರೆ ಅದನ್ನ ನಾವು ಥ್ರಸ್ಟ್ ಫಾಲ್ಟ್ ಅಂತ ಕರಿತೀವಿ. ಕನ್ನಡದಲ್ಲಿ ಇದನ್ನ ಒತ್ತಡ ಸ್ತರಭಂಗ ಅಂತಲೂ ಕರೀತಾರೆ. ಇಲ್ಲ ಏನಿದೆಯಲ್ಲ, ಇದು ಸ್ತರಭಂಗ ಉಂಟಾಗಿದ್ದು. ಸೊ ಕೋನ ಇಲ್ಲಿ ತುಂಬಾ ಬಳಿದಾದ ಕೋನ ಇದೆ. ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇದು ಕೊನೆಯ ಚಿತ್ರ. ಇಲ್ಲಿ ನಾವು ಪೂರ್ವ ಹಿಮಾಲಯ ನೋಡ್ತಾ ಇದ್ದೀವಿ. ಇಲ್ಲಿ ಡಾರ್ಜಿಲಿಂಗ್ ಪರ್ವತಗಳಿದ್ದಾವೆ, ಡಾರ್ಜಿಲಿಂಗ್ ಪರ್ವತಗಳು. ಈ ಭಾಗದಲ್ಲಿ ನಾನು ಆಗಲೇ ಹೇಳ್ದಂಗೆ ಸ್ಥಳೀಯ ಹೆಸರುಗಳಿಂದ ಇದನ್ನ ಕರಿತಾ ಇದ್ದಾರೆ. ಡಾಫ್ಲಾ ಬೆಟ್ಟಗಳು, ಮಿರಿ ಬೆಟ್ಟಗಳು, ಅಬೋರ್ ಬೆಟ್ಟಗಳು, ಮಿಶ್ಮಿ ಬೆಟ್ಟಗಳು. ಸೊ ಇವು ಯಾವ ಕಡೆಯಿಂದ ಯಾವ ಕಡೆಗೆ ಇದಾವೆ ಅಂತ ಒಂದ್ಸರಿ UPSC ಕೇಳಿದ್ರು, ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಇವುಗಳನ್ನ ಜೋಡಿಸಿ ಬರೆಯಿರಿ ಅಂತ. ಸೊ ಈ ತರದ ಪ್ರಶ್ನೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಇರುವಂತಹ ಹರಿಯುವಂತಹ ಮುಖ್ಯವಾದಂತಹ ನದಿಗಳನ್ನ ಆಂಟಿಸಿಡೆಂಟ್ ನದಿ ಅಂತ ಕರಿತೀವಿ, ಅಂದ್ರೆ ಪುರೋಗಾಮಿ ನದಿಗಳಂತ. ಈ ಪರ್ವತಗಳು ಉದಯ ಆಗೋಕ್ಕಿಂತ ಮೊದಲಿಂದನೇ ಈ ನದಿಗಳು ಹರಿತಾ ಇದ್ವು. ಪರ್ವತ ಎತ್ತರಕ್ಕೆ ಬೆಳೆದಂತೆ ಇವು ಸಹ ಅದನ್ನು ಕೊರೆದು ಆಳವಾದ ಕಂದರವನ್ನ ನಿರ್ಮಾಣ ಮಾಡಿದೆ. ಇದು ದಿಹಾಂಗ್ ಕಣಿವೆ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ ನಾನು ಹಿಂದೆ ಹೇಳ್ದಂಗೆ ಕಣಿವೆ ಮಾರ್ಗಗಳನ್ನ ನೋಡ್ಕೊಳ್ಳಿ ಅಂತಂದೆ. ಕಣಿವೆ ಮಾರ್ಗಗಳು 5 ಕೊಟ್ಟಿದ್ದಾರೆ. ಈ 5ರಲ್ಲಿ ಯಾವುದು ಮಧ್ಯ ಹಿಮಾಲಯದಲ್ಲಿ ಇದ್ದಾವೆ ಅನ್ನೋದು ಪ್ರಶ್ನೆ. ಇಲ್ಲಿ ಆಪ್ಷನ್ಸ್ ನೋಡಿ, 1 ಕರೆಕ್ಟು, 2 ಕರೆಕ್ಟು, 3 ಕರೆಕ್ಟು ಅಥವಾ ಎಲ್ಲ ಕರೆಕ್ಟು ಅಂತ ಕೇಳಿದ್ದಾರೆ. ಸೊ ಈ ರೀತಿಯ ಪ್ರಶ್ನೆಗಳನ್ನು ನೀವು ಉತ್ತರಿಸಬೇಕಾದ್ರೆ ಈ ಎಲ್ಲ ಆಪ್ಷನ್ಸು ನಿಮ್ಗೆ ಗೊತ್ತಿದ್ರೆ ಮಾತ್ರ ಉತ್ತರ ಕೊಡಬೇಕು, ಇಲ್ಲ ಅಂತಂದರೆ ಕಷ್ಟ ಆಗ್ತದೆ. ಸೊ ಇದರಲ್ಲಿ ಬನಿಹಾಲ್ ಪಾಸು ಮಧ್ಯ ಹಿಮಾಲಯದಲ್ಲಿದೆ, ಪೀರ್ ಪಂಜಾಲು ಮಧ್ಯದಲ್ಲೇ, ಸಿಂಥನ್ ಟಾಪ್ ಅಂತ ಅದು, ಸೊ ಅದು ಮಧ್ಯ ಹಿಮಾಲಯದಲ್ಲಿದೆ. ರೋಟಂಗ್ ಪಾಸು ಮಧ್ಯ ಹಿಮಾಲಯದಲ್ಲೇ, ಗೋಲಾಬರ್ ಅಂತ ಇದೆ, ತಪ್ಪಿದು ಅದು. ಆ್ಯಕ್ಚುಲಿ ಇದು ಗೋಲಾಬ್ಗರ್ ಪಾಸ್ ಅಂತ. ಸೊ ಇದು ಸಹ ಮಧ್ಯ ಹಿಮಾಲಯದಲ್ಲಿದೆ. ಸೊ ಹಾಗಾಗಿ ಇದರ ಆನ್ಸರು ಎಲ್ಲವೂ ಕರೆಕ್ಟ್ ಅಂತ. ಸೊ ಇದಕ್ಕೆ ಪ್ರೂಫನ್ನು ನೋಡ್ಕೊಳ್ಳೋಣ. ಈ ಚಿತ್ರದಲ್ಲಿ ನಮಗೆ ಹಿಮಾಲಯದಲ್ಲಿರುವಂತಹ ಪ್ರಮುಖವಾದಂತಹ ಕಣಿವೆ ಮಾರ್ಗಗಳು ಇಲ್ಲಿ ನೀಡಿದ್ದಾರೆ. ಸೊ ಇದು ಕನ್ನಡ ಪುಸ್ತಕದಲ್ಲೂ, ಅದರಲ್ಲೂ ಮುಖ್ಯವಾಗಿ ರಂಗನಾಥ್ ಸರ್ ಬುಕ್ಕಲ್ಲೂ ಇದೆ. ಸೊ ಇಲ್ಲಿ ಪೀರ್ ಪಂಜಾಲ್ ಕಣಿವೆ ಇದೆ, ಕಣಿವೆ ಮಾರ್ಗ ಇದೆ. ಇದು ಬನಿಹಾಲ್ ಕಣಿವೆ ಮಾರ್ಗ. ಇಲ್ಲೇ ನಮಗೆ ಮಧ್ಯ ಹಿಮಾಲಯ ಹಾದು ಹೋಗೋದು. ಓಕೆ, ಇಲ್ಲೇ ನಮಗೆ ರೋಟಾಂಗ್ ಪಾಸು ಸಿಗ್ತದೆ. ಸಿಂಥನ್ ಟಾಪು ಇಲ್ಲಿದೆ, ಗುಲಾಬ್ಗರು ಇದರ ಅಕ್ಕಪಕ್ಕದಲ್ಲೇ ಇದೆ. ಸಾಮಾನ್ಯವಾಗಿ ನಾವು ಕೇಳ್ತಾ ಬಂದಿರುವಂತಹ ಪ್ರಮುಖವಾದಂತಹ ಕಣಿವೆ ಮಾರ್ಗಗಳಂತಂದರೆ ಇದು ಶಿಪ್ಕಿಲಾ. ಸೊ ಇದು ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡ್ತದೆ. ಮತ್ತು ಇಲ್ಲೇ ಸಟ್ಲೇಜ್ ನದಿ ಈ ಕಡೆಯಿಂದ ಈ ಕಡೆಗೆ ಹರ್ಕೊಂಡು ಹೋಗ್ತದೆ. ನಾಥುಲಾ ಪಾಸು ಮತ್ತು ಜೆಲೆಪ್ಲಾ ಪಾಸು, ಜೆಲೆಪ್ಲಾ ಇಲ್ಲಿದೆ. ಸೊ ಇವು ಅತ್ಯಂತ ಪ್ರಮುಖವಾದಂತಹ ಪಾಸು. ಇಲ್ಲಿ ಬುರ್ಜಿಲ್ ಪಾಸ್ ಅಂತ ಇದೆ. ಸೊ ಅದು ಅತ್ಯಂತ ಪ್ರಮುಖವಾದಂತಹ ಪಾಸು, ಅಂದರೆ ಕಣಿವೆ ಮಾರ್ಗ. ಸೊ ಉಳಿದದನ್ನು ನೀವು ನೋಡಿ, ನಾನು ನಿಮಗೆ ಕಣಿವೆ ಮಾರ್ಗಗಳ ಲಿಸ್ಟನ್ನು ಕೊಟ್ಟಿದ್ದೀನಿ, ಅದನ್ನು ನೀವು ವಿಡಿಯೋ ಪಾಸ್ ಮಾಡಿ ನೋಡ್ಕೋಬೋದು. ಸೊ ಇದು ನೋಡಿ, ಸಿಂಥನ್ ಟಾಪು ಗೂಗಲ್ ಸಿಕ್ಕಿದ್ದು ನನಗೆ. ಎಲ್ಲೆಲ್ಲಿಂದ ಹುಡುಕ್ತಾರೋ ಗೊತ್ತಿಲ್ಲ. ಬುಕ್ಕಲ್ಲಿ ಇಲ್ದಿರೋಂತಹ ಕಣಿವೆ ಮಾರ್ಗಗಳನ್ನೆಲ್ಲ ಕೇಳ್ತಾರೆ. ಇಲ್ಲಿ ಯಾರೋ ಬ್ರಿಟಿಷ್ ಅಧಿಕಾರಿ ಬರೆದಿರುವಂತಹ ಒಂದಿದು 1910ರಲ್ಲಿ ಬರೆದಿರುವಂತಹ ಪುಸ್ತಕದಲ್ಲಿ ಬನಿಹಾಲ್ ಮತ್ತು ಪೀರ್ ಪಂಜಾಲ್ ಬಗ್ಗೆ ಮಾತಾಡಿದ್ದಾರೆ. ಸೊ ಇಲ್ಲೇ ಗುಲಾಬ್ಗರ್ ಪಾಸು ಸಹ ಇದೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ನೀವು ಸಹ ಎಲ್ಲ ಕಣಿವೆ ಮಾರ್ಗಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಮುಂದಿನ ಪ್ರಶ್ನೆ ತುಂಬ ಸುಲಭವಾದ ಪ್ರಶ್ನೆ, ಯಾಕೆಂತಂದರೆ ತುಂಬ ನೇರವಾಗಿ ಕೊಟ್ಟಿದ್ದಾರೆ. ಈ ಥರದ್ದೇ ಮೊದಲು KPSC ಕ್ವಶನ್ಸಲ್ಲಿ ಕೇಳ್ತಿದ್ರು. ಈ ಸರಿ ಒಂದು 2-3 ಆ ಥರದ್ದು ಕೊಟ್ಟಿದ್ದಾರೆ ಅಷ್ಟೇ, ಉಳಿದದೆಲ್ಲ ಪೇಜ್ಗಟ್ಟಲೆ ಇದ್ದಾವೆ. ಸೊ ಇಲ್ಲಿ ಶಿಲ್ಲಾಂಗ್ ಯಾವ ಬೆಟ್ಟಗಳಲ್ಲಿದ್ದಾವೆ ಅನ್ನೋದು ಕೇಳಿದ್ದಾರೆ. ಇದು ಗಾರೋ ಬೆಟ್ಟನೋ, ನಾಗಾ ಬೆಟ್ಟನೋ, ಮಿಕೀರ್ ಬೆಟ್ಟನೋ, ಕಾಸಿ ಬೆಟ್ಟನೋ ಅಂತ. ಸೊ ನಾಗಾ ಬೆಟ್ಟ ಅಂತೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂತಂದರೆ ನಾಗಾ ಬೆಟ್ಟಗಳಿರೋದು ನಾಗಾಲ್ಯಾಂಡಲ್ಲಿ. ಸೊ ಇಲ್ಲಿ ಗಾರೋ ಉಳ್ಕತ್ತು, ಮಿಕೀರ್ ಉಳ್ಕತ್ತು, ಕಾಸಿ ಉಳ್ಕತ್ತು. ಗಾರೋ, ಮಿಕೀರ್ ಮತ್ತು ಕಾಸಿ ಈ 3 ಬೆಟ್ಟಗಳು ಇರೋದು ಮೇಘಾಲಯದಲ್ಲಿ. ಗಾರೋ, ಕಾಸಿ ಮತ್ತು ಜೈಂತಿಯಾ ಬೆಟ್ಟಗಳು. ಇಲ್ಲಿ ಶಿಲ್ಲಾಂಗ್ ಇಲ್ಲಿದೆ, ಶಿಲ್ಲಾಂಗು. ಓಕೆ, ಶಿಲ್ಲಾಂಗ್ ಇರೋದು ಹಂಗಾರೆ ಕಾಸಿ ಬೆಟ್ಟಗಳು ಅಂತ ಆಯಿತು. ಕಾಸಿ ಬೆಟ್ಟಗಳು ಸರಿಯಾದ ಉತ್ತರ ಇದಕ್ಕೆ. ಇನ್ನೊಂದು ಪ್ರಮುಖವಾದಂತಹ ವಿಷಯ ಏನಪ್ಪ ಅಂತಂದರೆ, ಇದು ಮೇಘಾಲಯ ಪ್ರಸ್ಥಭೂಮಿ.
ಮೇಘಾಲಯ ಪ್ರಸ್ಥಭೂಮಿ ಈ ಪೂರ್ವದ ಬೆಟ್ಟಗಳು ಈಸ್ಟರ್ನ್ ಹಿಲ್ಸ್ ಅಂತ ಏನು ಕರಿತೀವಿ ಅದರ ಭಾಗ ಅಲ್ಲ, ಇದು ಇದರ ಭಾಗ. ಇದು ಯಾವುದು ನಮ್ಮ ದಕ್ಕನ್ ಪ್ರಸ್ಥಭೂಮಿಯ ಭಾಗ. ಇಲ್ಲಿ ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿಗಳು ಹರಿದು ಇದನ್ನು ಭಾಗ ಮಾಡಿ ಇದೊಂದು ಗ್ಯಾಪ್ ಉಂಟಾಗಿದೆ. ಇದನ್ನು ಮಾಲ್ಡಾ ಗ್ಯಾಪ್ ಅಂತ ಕರಿತೀವಿ. ಮಾಲ್ಡಾ ಗ್ಯಾಪ್ ಇದು. ಓಕೆ, ಸೊ ಈ ಕಡೆ ಇರುವಂತಹ ಪ್ರಮುಖ ಬೆಟ್ಟಗಳು ನೋಡಿ, ನಾಗಾ ಬೆಟ್ಟಗಳು. ಇದರ ಮೇಲಕ್ಕೆ ಪಟ್ಕಾಯಿ ಬಾಂಬ್ ಬೆಟ್ಟಗಳು ಬರ್ತವೆ, ಬರೇಲ್ ಬೆಟ್ಟ, ಮತ್ತು ಇಲ್ಲಿ ಲೋಕ್ಟಾಕ್ ಸರೋವರ ಇದೆ. ಲೋಕ್ಟಾಕ್ ಸರೋವರ UPSC ಸುಮಾರು ಸರಿ ಕೇಳಿದರು. ಪೂರ್ವಾಂಚಲ ಬೆಟ್ಟಗಳು ಮತ್ತು ಮಿಜೋ ಬೆಟ್ಟಗಳು. ಓಕೆ, ಇಲ್ಲಿರುವಂತಹ ಬ್ಲೂ ಮೌಂಟೇನ್ ಅತ್ಯಂತ ಪ್ರಮುಖವಾದಂತಹ ಬೆಟ್ಟ. ಇದೊಂದು ಲೋಕ್ಟಾಕ್ ಬೆಟ್ಟ ಅತ್ಯಂತ ಪ್ರಮುಖವಾದಂತಹ ಒಂದು ಭೌಗೋಳಿಕ ಅಂಶ, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈ ಬೆಟ್ಟಗಳಲ್ಲಿರುವಂತಹ ಅತ್ಯಂತ ಎತ್ತರವಾದ ಶಿಖರಗಳನ್ನು ಕನ್ನಡ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಒಂದ್ಸರಿ ಗಮನಿಸಿ. ರೆಂಗ್ಮಾ ಬೆಟ್ಟಗಳು ಮತ್ತು ಮಿಕ್ಕಿರ್ ಬೆಟ್ಟಗಳು ಇದ್ದಾವೆ. ಓಕೆ, ಸೊ ಅದನ್ನು ಗಮನಿಸಿ. ಇಲ್ಲಿ ಹರಿಯುವಂತಹ ನದಿಗಳು, ಇಲ್ಲೊಂದು ತೀಸ್ತಾ ನದಿ ಅಂತ ಹರಿತದೆ ಈ ಕಡೆಗೆ. ಓಕೆ, ಮುಂದಿನ ಪ್ರಶ್ನೆ ಭಾರತದ ನದಿ ವ್ಯವಸ್ಥೆಯನ್ನು ಕುರಿತಾಗಿದೆ. ಸೊ ಡ್ರೈನೇಜನ್ನು ಯಾವಾಗಲೂ ಇವರು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಚರಂಡಿ ವ್ಯವಸ್ಥೆ ಅಥವಾ ಬಸಿತ ವ್ಯವಸ್ಥೆ ಅಂತ ಕೊಟ್ಟಿದ್ದಾರೆ ಈ ಸರಿ. ಸೊ ಅದು ಸರಿಯಾದ ಪದ ಅಲ್ಲ, ಇದು ಜಲಾನಯನ ವ್ಯವಸ್ಥೆ ಅಂತಲೇ ಆಗಬೇಕು. ಇಲ್ಲಿ ಮೊದಲನೇ ಆಪ್ಷನ್ ಅಂತಂದರೆ ಭಾರತದ ನದಿ ವ್ಯವಸ್ಥೆಯು ಭಾರತದ ಪ್ರಮುಖ 3 ಪ್ರಾಕೃತಿಕ ಸ್ವರೂಪಗಳ ವಿಕಾಸದ ಪ್ರತಿಫಲನ ಮತ್ತು ಅಲ್ಲಿ ಬೀಳುವಂತಹ ಮಳೆಯ ಲಕ್ಷಣಗಳನ್ನು ಆಧರಿಸಿದೆ ಅನ್ನೋದು. ಎರಡನೇ ಆಪ್ಷನ್ ಅಂತಂದರೆ ಹಿಮಾಲಯವು ಮೇಲಕ್ಕೆತ್ತಲ್ಪಟ್ಟಂತೆ ಪರ್ಯಾಯ ಪ್ರಸ್ಥಭೂಮಿಯ ಉತ್ತರದ ಭಾಗವು ಅದರ ಕೆಳಗೆ ಸಬ್ಸಿಡೆನ್ಸ್ ಅಂತಂದರೆ ಮುಳುಗಡೆಯಾಗಿ ಅಲ್ಲಿ ಟ್ರಫ್ ಫಾಲ್ಟ್ ಅಂತಂದರೆ ಸೀಳು ಕಣಿವೆಯಾಗಿ ನಿರ್ಮಾಣ ಮಾಡಿತು ಅನ್ನೋದು. ಮೂರನೇ ಆಪ್ಷನ್ ಅಂತಂದರೆ ನಮ್ಮ ಪರ್ಯಾಯ ಪ್ರಸ್ಥಭೂಮಿಯು ಸ್ವಲ್ಪ ಬಾಗಿದ್ದರಿಂದ, ಅದು ಯಾವ ಕಡೆಯಿಂದ ಯಾವ ಕಡೆಗೆ ಬಾಗಿದ್ದು, ನಾರ್ತ್ ವೆಸ್ಟಿಂದ ಸೌತ್ ಈಸ್ಟರ್ನ್ ಕಡೆಗೆ ಅಂದರೆ ವಾಯುವ್ಯದಿಂದ ಆಗ್ನೇಯದ ಕಡೆಗೆ ಬಾಗಿದ್ರಿಂದ ಇದೆಲ್ಲ ಬೇ ಆಫ್ ಬೆಂಗಾಲ್ ಅಂತಂದರೆ ಬಂಗಾಳ ಕೊಲ್ಲಿಗೆ ಕಡೆಗೆ ಹರಿತಾ ಇದ್ದಾವೆ ಅಂತ. ಸೊ ಇದರಲ್ಲಿ ಈ ಸ್ಟೇಟ್ಮೆಂಟು ಸಹ ಕರೆಕ್ಟು, ಈ ಸ್ಟೇಟ್ಮೆಂಟು ಸಹ ಕರೆಕ್ಟು ಮತ್ತು ಈ ಸ್ಟೇಟ್ಮೆಂಟು ಸಹ ಕರೆಕ್ಟು. ಹಾಗಾಗಿ ಸೊ ಇಲ್ಲಿರುವಂತಹ ಆಪ್ಷನಲ್ಲಿ ನಾವು ಹುಡುಕಬೇಕು. ಇದರಲ್ಲಿ A1 ತಪ್ಪು, ಇದು ತಪ್ಪು, ಇದು ತಪ್ಪು, ಇದು ಸರಿಯಾದಂತಹ ಉತ್ತರ. ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವು ಇಂಗ್ಲೀಷ್ ಪುಸ್ತಕದಲ್ಲಿ ಇರುವಂತಹ ಮಾಹಿತಿ, ಇದೇ ಮಾಹಿತಿಯನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಕನ್ನಡ ಬುಕ್ಕಲ್ಲೂ ಇದೆ. ಸಬ್ಜೆಕ್ಟೆಡ್ ಟು ಸಬ್ಸಿಡೆನ್ಸ್ ಆ್ಯಂಡ್ ಕಾನ್ಸಿಕ್ವೆಂಟ್ ಟ್ರಫ್ ಫಾಲ್ಟಿಂಗ್. ಟ್ರಫ್ ಅಂತಂದರೆ ಅದನ್ನು ಕನ್ನಡದಲ್ಲಿ ಸೀಳು ಕಣಿವೆ ಅಂತ ಕರಿತೀವಿ. ಇದೊಂದು ಭಾಗ, ಇದೊಂದು ಭಾಗ, ಮಧ್ಯದಲ್ಲಿರುವಂತಹ ಭಾಗ ಕೆಳಗಡೆಗೆ ಸ್ತರಭಂಗ ಆಗ್ತದೆ. ಸೊ ಇಲ್ಲಿ ಒಂದು ಹಳ್ಳ ಉಂಟಾಗ್ತದೆ, ಇದನ್ನು ನಾವು ಟ್ರಫ್ ಅಂತ ಕರೀತಾರೆ, ಅದನ್ನು ಕನ್ನಡದಲ್ಲಿ ಸೀಳು ಕಣಿವೆ ಅಂತ ಕರಿತೀವಿ. ನರ್ಮದಾ ನದಿ ಹರಿತಿದೆಯಲ್ಲ, ಅದು ಸೀಳು ಕಣಿವೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ NCERT ಪುಸ್ತಕದಲ್ಲಿ ನೋಡ್ಬೋದು. ಇಲ್ಲಿ upheaval of Himalaya when the northern flank of the peninsular block was subjected to subsidence and consequent trough faulting. ಸೇಮ್ ಟು ಸೇಮ್ ಲೈನು ಹಂಗೆ ತಗೊಬಂದು ಇಟ್ಟಿದ್ದಾರೆ. ಓಕೆ, slight tilting of the peninsular block from northwest to the south eastern direction gave orientation to the entire drainage system towards the Bay of Bengal. ಸೊ ಸೇಮ್ ವರ್ಡಿಂಗ್ಸ್ ಅಲ್ವಾ. ಸೊ ಇವೆರಡು ಆಪ್ಷನ್ನು ಈ ಪುಸ್ತಕದಿಂದನೇ ತಗೊಂಡಿದ್ದಾರೆ. ಸೊ ಮೊದಲ ಆಪ್ಷನ್ ಮಾತ್ರ 3 ಪ್ರಾಕೃತಿಕ ಸ್ವರೂಪಗಳು ಅಂತ ಹೇಳ್ತಾರಲ್ಲ, ಅದರಲ್ಲಿ ಮೊದಲನೇ ಪ್ರಾಕೃತಿಕ ಸ್ವರೂಪ ಹಿಮಾಲಯ, ಎರಡನೆಯದು ಪರ್ಯಾಯ ಪ್ರಸ್ಥಭೂಮಿ, ಮೂರನೇದು ಗಂಗಾ ಮೈದಾನ. ಈ 3ರ ವಿಕಾಸದ ಪರಿಣಾಮವಾಗಿ ನದಿ ವ್ಯವಸ್ಥೆ ಭಾರತದ್ದು ಬೆಳವಣಿಗೆ ಆಗಿದೆ ಅಂತ. ಮುಂದಿನ ಪ್ರಶ್ನೆಯೂ ಸಹ ನದಿ ವ್ಯವಸ್ಥೆಗಳನ್ನ ಕುರಿತೇ ಆಗಿದೆ. ಸೊ ಇಲ್ಲಿ ನಮಗೆ ಡ್ರೈನೇಜ್ ಪ್ಯಾಟರ್ನ್ನ ಕೇಳಿದ್ದಾರೆ, ಯಾವ ಪ್ರಾಕೃತಿಕ ಸ್ವರೂಪದಲ್ಲಿ ಈ ರೀತಿಯ ಜಲಾನಯನ ವ್ಯವಸ್ಥೆಗಳು ಕಂಡುಬರುತ್ತವೆ ಅಂತ. ಸೊ ಡೆಂಡಿಟ್ರಿಕ್ ಅಂತಂದರೆ ವೃಕ್ಷಾಕಾರದ್ದು, ರೇಡಿಯಲ್ ಅಂತಂದರೆ ವೃತ್ತಾಕಾರದ್ದು, ಪಿನ್ನೇಟ್ ಅಂತಂದರೆ ಸ್ವಲ್ಪ ಲಘು ಕೋನದಲ್ಲಿ ಬಂದು ಉಪನದಿಗಳು ಬಂದು ಸೇರ್ತವೆ, ಇದನ್ನು ಪಿನ್ನೇಟ್ ಮಾದರಿ ಅಂತ ಕರೀತಾರೆ. ಟ್ರೆಲ್ಲಿಸ್ ಅಂತಂದರೆ ಈ ನದಿಗಳು, ಉಪನದಿಗಳು ಆಲ್ಮೋಸ್ಟ್ 90 ಡಿಗ್ರಿಯಲ್ಲಿ ಬಂದು ಸೇರೋದನ್ನು ಟ್ರೆಲ್ಲಿಸ್ ಅಂತ ಕರೀತಾರೆ. ಇದರ ಬೆಳವಣಿಗೆಯ ಸ್ವರೂಪನೇ ಬೇರೆ. ಶಿಲಾಸ್ತರಗಳಲ್ಲಿ ಸಮಕೋನದ ಬಿರುಕುಗಳಿದ್ದಾಗ ಈ ರೀತಿಯ ನದಿ ವ್ಯವಸ್ಥೆ ಅಭಿವೃದ್ಧಿ ಆಗ್ತದೆ. ಈ ಆಪ್ಷನ್ನಲ್ಲಿ ಪಿನ್ನೇಟ್ ಮಾದರಿ ಅನ್ನೋದು ನರ್ಮದಾ ಮತ್ತು ತಪತಿ ವ್ಯಾಲಿ, ಅದರಲ್ಲೂ ನರ್ಮದಾ ಮತ್ತು ತಪತಿಯ ಮೇಲ್ಕಣಿವೆ ಅಂತಂದರೆ ಅದೆಲ್ಲಿ ಹುಟ್ಟುತ್ತಲ್ಲ ಬೆಟ್ಟಗಳಲ್ಲಿ, ಅಲ್ಲಿ ಇದು ಅಕ್ಯೂಟ್ ಆ್ಯಂಗಲಲ್ಲಿ ಅಂದರೆ ತುಂಬ
ಲಘು ಕೋನದಲ್ಲಿ ಬಂದು ನದಿಗಳು ಸೇರ್ತವೆ ಅಂತ. ಸೊ ಟ್ರೆಲಿಸ್ ಅನ್ನೋದು ನಾವು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹರಿಯುವಂಥ ನದಿಗಳು. ಡೆಂಡಿಟ್ರಿಕ್ ಅಂತಂದರೆ ಇಂಡೋ ಗ್ಯಾಂಗೆಟಿಕ್ ಅಂತಂದರೆ ಗಂಗಾ ನದಿಯ ಸಿಂಧು ಗಂಗಾ ಬಯಲ್ದು. ರೇಡಿಯಲ್ ಪ್ಯಾಟರ್ನು ನಮ್ಮಲ್ಲಿ ಸಿಗೋದು ಒಂದೇ ಕಡೆ, ಅದು ಛತ್ತೀಸ್ಗಢದ ಭಾಗ. A3 ಇದೆಯಾ? ಇದೆ. ಸೊ ಯುವರ್ ಆನ್ಸರ್ ಈಸ್ ದಿಸ್ ಒನ್. ದೇರ್ ಈಸ್ ನೋ ಅದರ್ ಆಪ್ಷನ್ಸ್ ಅಲ್ವಾ? ಸೊ ಹಾಗಾಗಿ ಬಿ ನೋಡೋಣ. B2 ಕರೆಕ್ಟ್ ಇದೆಯಾ? B2 ಕರೆಕ್ಟ್ ಇದೆ. C1 ಕರೆಕ್ಟ್ ಇದೆ. D4 ಕರೆಕ್ಟ್ ಇದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡೋದಾದರೆ, ಸೊ ಇದು ವಿವಿಧ ಜಲಾನಯ ವ್ಯವಸ್ಥೆಗಳ ಮಾದರಿಗಳು. ಟ್ರೆಲಿಸಲ್ಲಿ ಹಲವಾರು ವಿಧಗಳಿದ್ದಾವೆ. ಇದೊಂದು ವಿಧ, ಫಾಲ್ ಟ್ರೆಲಿಸ್, ಡೈರೆಕ್ಷನಲ್ ಟ್ರೆಲಿಸ್ ಅಂತ, ಜಾಯಿಂಟ್ ಟ್ರೆಲಿಸ್ ಅಂತ. ಇಲ್ಲೆಲ್ಲ ಹೆಚ್ಚು ಕಡಿಮೆ ಈ ರೀತಿ ಚೌಕಾಕಾರದಲ್ಲಿ ನದಿಗಳು ಹರಿತವೆ. ಡೆಂಡಿಟ್ರಿಕ್ ಪ್ಯಾಟರ್ನ್ ಗಂಗಾ ನದಿ ಮತ್ತು ಸೌತ್ ಇಂಡಿಯಾ ಅಂತ ಇದೆ. ರೇಡಿಯಲ್ ಪ್ಯಾಟರ್ನು ಅಮರ್ಕಂಟಕ್ ಪ್ರದೇಶ, ಸೋನ್ ಮತ್ತು ಮಹಾನದಿ ನರ್ಮದಾ. ಇಲ್ಲಿ ಟ್ರೆಲಿಸ್ ಪ್ಯಾಟರ್ನ್ ಇರೋದು ಸಿಂಗ್ಭೂಮಲ್ಲಿ ಅಂತ ಕೊಟ್ಟಿದ್ದಾರೆ. ಓಕೆ, ಯಾವುದೋ ಒಂದು ಪುಸ್ತಕದಲ್ಲಿ ನರ್ಮದಾ ಮೇಲ್ಕಣಿವೆಯ ಭಾಗ ಮಾತ್ರ ಪಿನೇಟ್ ಅಂತ ಇದೆ. ಸೊ ಕನ್ನಡ ಪುಸ್ತಕದಲ್ಲಿ ಪಿನೇಟನ್ನು ನರ್ಮದಾ ನದಿಗೆ ಕೊಟ್ಟಿದ್ದಾರೆ. ನದಿ ಜಲಾನಯನ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಯನ್ನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮುಖ್ಯವಾಗಿ 2 ವಿಧಗಳನ್ನ ನೋಡ್ತೀವಿ, ಸೀಕ್ವೆಂಟು ಮತ್ತು ಇನ್ಸೀಕ್ವೆಂಟ್ ಅಂತ. ಸೀಕ್ವೆಂಟ್ ಅಂತಂದರೆ ಇಳಿಜಾರಿಗೆ ಅನುಗುಣವಾಗಿ ಹರಿಯುವಂತಹ ನದಿಗಳು. ಇನ್ಸೀಕ್ವೆಂಟ್ ಅಂತಂದರೆ ಇಳಿಜಾರಿಗೆ ವಿರುದ್ಧವಾಗಿ ಹರಿಯುವಂತಹ ನದಿಗಳು. ಇದರಲ್ಲಿ ಸೀಕ್ವೆಂಟಲ್ಲಿ ಕಾನ್ಸೀಕ್ವೆಂಟ್ ಅಂತಂದರೆ ಇಳಿಜಾರಿಗೆ ಅನುಸಾರವಾಗಿ ಹರಿಯುವಂತಹ ನದಿ, ಅದಕ್ಕೆ ಬಂದು ಸೇರುವಂತಹ ನದಿಯನ್ನು ಸಬ್ಸೀಕ್ವೆಂಟ್ ನದಿ ಅಂತ ಕರಿತೀವಿ. ಸೊ ಆಫ್ ಸೀಕ್ವೆಂಟ್ ಅಂತಂದರೆ ಮುಖ್ಯ ನದಿಯ ದಿಕ್ಕಲ್ಲೇ ಬಂದು ಸೇರುವಂತಹ ನದಿ. ರೀಸೀಕ್ವೆಂಟ್ ಅಂತಂದರೆ ಮುಖ್ಯ ನದಿಗೆ ವಿರುದ್ಧವಾಗಿ ಹರಿತಾ ಇರುವಂತಹ ನದಿ ಅಂತ. ಸೊ ಮುಂದಿನ ಪ್ರಶ್ನೆ ನರ್ಮದಾ ನದಿಗೆ ಸಂಬಂಧಪಟ್ಟಂತೆ. ಇಲ್ಲಿ ನಾಟ್ ಟ್ರೂ ಅಂತ ಒಂದು ಪದ ಇದೆ, ಇದನ್ನು ಗಮನದಲ್ಲಿ ಇಟ್ಕೊಳ್ಳೇಬೇಕು. ಸೊ KPS ಅವ್ರು ಮಾತ್ರ ಈ ಥರ ನಾಟ್ ಟ್ರೂ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಾರೆ. UPSCಲಿ ಈ ಥರದ ತಪ್ಪಾದಂತಹ ಆಪ್ಷನ್ ಅಂತ ಅವ್ರು ಕೇಳೋದೇ ಇಲ್ಲ. ಸೊ ಇಲ್ಲಿ ಯಾಮಾರ್ಸೋಕ್ಕೆ ನಮಗೆ ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಬೋಲ್ಡ್ ಆಗಿದ್ರು ಸಹ ನಾವು ಅದನ್ನು ಗಮನಿಸೋಕ್ಕೆ ಹೋಗೋದಿಲ್ಲ ಕೆಲವೊಂದು ಸರಿ ಅವಸರದಲ್ಲಿ. ಓಕೆ, ನರ್ಮದಾ ನದಿಯು ಅಮರಕಂಟಕದಲ್ಲಿ ಹುಟ್ಟಿ ಈಸ್ಟ್ ವರ್ಡ್ ಹರಿತದೆ. ಈಸ್ಟ್ ಅಂತಂದರೆ ಯಾವುದು? ಪೂರ್ವದ ಕಡೆ ಹರಿತದ ನದಿ? ತಪ್ಪು. ಸೊ ನರ್ಮದಾ ನದಿ ಈ ಕಡೆಯಿಂದ ಈ ಕಡೆಗೆ ಹರಿತದೆ. ಓಕೆ, ಸೊ ಇದು ಗುಜರಾತ್ ಅಂತಂದರೆ ಇಲ್ಲಿ ಹರಿತದಲ್ವಾ, ತಪತಿ ನದಿ. ಇದು ವೆಸ್ಟ್ ವರ್ಡ್. ಸೊ ಮೊದಲನೇ ಪ್ರಶ್ನೆನೇ ತಪ್ಪು, ನಾಟ್ ಟ್ರೂ. ಓಕೆ, ಉಳಿದೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಆದರೆ ತಿಳ್ಕೊಳ್ಳೋಣ. ಸೊ ನರ್ಮದಾ ನದಿಯು ಜಬಲ್ಪುರದ ಬಳಿಯಲ್ಲಿ ತುಂಬ ಕಿರಿದಾದಂತಹ ಕಣಿವೆಯ ಮುಖಾಂತರ ಹರಿಯುತ್ತದೆ. ಸರಿ. ನರ್ಮದಾ ನದಿಯ ಜಲಾನಯನ ಪ್ರದೇಶವು ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಹರಡಿದೆ. ನರ್ಮದಾ ನದಿಯ ಎಲ್ಲ ಉಪನದಿಗಳು ತುಂಬ ಸಣ್ಣವು ಮತ್ತು ಮುಖ್ಯ ನದಿಯನ್ನು ಲಂಬಕೋನದಲ್ಲಿ ಬಂದು ಸಂಧಿಸುತ್ತವೆ. ಸರಿ. ಸೊ ಅದಕ್ಕೆ ತಕ್ಕಂತೆ ಒಂದು ನಕ್ಷೆಯನ್ನು ಸಹ ಇಲ್ಲಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇಲ್ಲಿದೆ. ಅಮರಕಂಟಕದಲ್ಲಿ ಹುಟ್ಟುತ್ತದೆ, ಜಬಲ್ಪುರದ ಬರಳಿಯಲ್ಲಿ ತುಂಬ ಕಿರಿದಾಗಿ ಇರುತ್ತದೆ. ಈ ಮಾಹಿತಿ ನಿಮಗೆ ಕನ್ನಡ ಪುಸ್ತಕದಲ್ಲೂ ಸಹ ಸಿಗ್ತದೆ. ಈ ನಕ್ಷೆ ನರ್ಮದಾ ನದಿಯ ಜಲಾನಯನ ಪ್ರದೇಶ. ಇಲ್ಲಿ ಇರುವಂತಹ ಸಣ್ಣ ಸಣ್ಣ ನದಿಗಳಿದಾವಲ್ವಾ, ಉಪನದಿಗಳು, ಇವೆಲ್ಲ ಹೆಚ್ಚು ಕಡಿಮೆ ಈ ನದಿಗೆ ಲಂಬಕೋನದಲ್ಲೇ ಬಂದು ಸೇರ್ತಾ ಇದ್ದಾವೆ. ಸೊ ಆ ಆಪ್ಷನ್ನು ಕರೆಕ್ಟು. ಸೊ ಮುಂದಿನ ಪ್ರಶ್ನೆ ಟ್ರಾಪಿಕಲ್ ಎವರ್ಗ್ರೀನ್. ಸೊ ಮರಗಳು, ಫಾರೆಸ್ಟ್ ಟೈಪ್ಸ್, ಅರಣ್ಯದ ವಿಧ, ಪ್ರಮುಖ ಮರಗಳು. ಇದು ಸಹ ಕನ್ನಡ ರಂಗನಾಥ್ ಪುಸ್ತಕದಲ್ಲಿ ಇದ್ದಾವೆ. ಟ್ರಾಪಿಕಲ್ ಎವರ್ಗ್ರೀನ್ಗೆ ಸಿಡಾರ್ ಬರ್ತದೆ, ಅದು ವೈಟ್ ಸಿಡಾರು. ಸೆಮಿ ಎವರ್ಗ್ರೀನ್ ಅಂತಂದರೆ ರೋಸ್ ವುಡ್. ಟ್ರಾಪಿಕಲ್ ಡೆಸಿಡಿಯಸ್ ಮರ, ಎಲೆ ಉದುರಿಸುವಂತಹ ಅರಣ್ಯ ಅಂತಂದರೆ ಬೇವಿನ ಮರ. ಕೋನಿಫರಸ್ ಅಂತಂದರೆ ದೇವದಾರು. ಓಕೆ, ಸೊ ಇಲ್ಲಿಗೆ ಸಂಬಂಧಪಟ್ಟಂತೆ ಆಪ್ಷನ್ಸ್ ನೋಡೋಣ. A3 2 ಸೊ ಇಲ್ಲೊಂದು ಸ್ವಲ್ಪ ಬುದ್ಧಿವಂತಿಕೆ ತೋರಿಸಿದ್ರು. B3 ಆಪ್ಷನ್ನು ಇದಕ್ಕಿಲ್ಲ, ಇವೆರಡಕ್ಕೂ ಇಲ್ಲ. ಸೊ ಮುಂದಕ್ಕೆ ನೋಡೋಣ. C1 ಇದೆ, ಇಲ್ಲಿದೆ. D4 ಅಂತಾನೆ. D4 ಕರೆಕ್ಟ್ ಇದೆ, ಎಲ್ಲ ಕರೆಕ್ಟ್ ಇದೆ. 3 ಆಪ್ಷನ್ನು ಕರೆಕ್ಟ್ ಇದೆ. ಇಲ್ಲಿ
ತಪ್ಪಾಗಿದೆ. ಸೊ ಅವ್ರು ಕೊಟ್ಟಿರುವಂತಹ ಆಪ್ಷನ್ನು ತಪ್ಪಾಗಿದೆ. ಓಕೆ, ಯಾವ ಅರಣ್ಯದಲ್ಲಿ ಯಾವ ಮರಗಳು ಬೆಳೀತಾವಂತ ಒಂದು ಲಿಸ್ಟ್ ಕೊಟ್ಟಿದ್ದೀನಿ. ವಿಡಿಯೋ ಪಾಸ್ ಮಾಡಿಕೊಂಡು ಓದ್ಕೊಳ್ಳಿ. ಪ್ರಶ್ನೆಗೆ ಹೋಗೋಣ. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಇಂಡಿಯಾ ಈಸ್ ಡಿವೈಡೆಡ್ ಇಂಟು 10 ಬಯೋಜಿಯೋಗ್ರಫಿಕಲ್ ಝೋನ್ಸ್ ಆ್ಯಂಡ್ 36 ಬಯೋಟಿಕ್ ಪ್ರಾವಿನ್ಸಸ್. ಬಯೋಜಿಯೋಗ್ರಫಿಕಲ್ ಸೋರ್ಸಸ್ ಅಂತಂದರೆ ಜೀವ ಭೌಗೋಳಿಕ ಪ್ರದೇಶಗಳು. ಸೊ 10, ಇದು ನೀವು EVS ಅಲ್ಲಿ ಡಿಗ್ರಿ ಓದಬೇಕಾದ್ರೆ EVS ಅಲ್ಲಿ ಓದಿರ್ತೀರ 10 ಬಯೋಜಿಯೋಗ್ರಫಿಕಲ್ ಝೋನ್ಸು. 36 ಇಲ್ಲ, ಇದು ತಪ್ಪು. ಓಕೆ, 27 ಇದ್ದಾವೆ. ಓಕೆ, ಮುಂದೆ ಅದನ್ನು ನೋಡೋಣ. ಸೊ ಇನ್ ಟರ್ಮ್ಸ್ ಆಫ್ ಏರಿಯಾ, ಸುಂದರ್ಬನ್ ಬಯೋಸ್ಪಿಯರ್ ರಿಸರ್ವ್ ಹ್ಯಾಸ್ ಮ್ಯಾಕ್ಸಿಮಮ್ ಏರಿಯಾ. ಸೊ ಸುಂದರ್ಬನ್ನು ಮ್ಯಾಕ್ಸಿಮಮ್ ಏರಿಯಾ ಇಲ್ಲ. ಅತ್ಯಂತ ಹೆಚ್ಚು ವಿಸ್ತಾರವಾದಂತಹ ಜೈವಿಕ ಸಂರಕ್ಷಣಾ ವಲಯ ನಮ್ಮದು ಯಾವುದಪ್ಪ ಅಂತಂದರೆ ರಾಣ್ ಆಫ್ ಕಚ್. ಸೊ ಗ್ರೇಟ್ ಪೈಡ್ ಹಾರ್ನ್ಬಿಲ್ ಆ್ಯಂಡ್ ಸ್ಲೆಂಡರ್ ಲೋರಿಸ್ ಆರ್ ಇಂಪಾರ್ಟೆಂಟ್ ಫಾನಾ ಫೌಂಡ್ ಇನ್ ಅಗಸ್ತ್ಯಮಲೆ ಬಯೋಸ್ಪಿಯರ್ ರಿಸರ್ವ್. ತಪ್ಪಿದು. ಸೊ ಸ್ಲೆಂಡರ್ ಲೋರಿಸ್ ಅಂದರೆ ಕಾಡು ಪಾಪ ಅಲ್ಲಿ ಸಿಗಲ್ಲ. ಶೇಪ್ ಆಫ್ ಬ್ಯಾಕ್ ಪೋರ್ಷನ್ ಆಫ್ ಇಂಡಿಯನ್ ಎಲಿಫೆಂಟ್ ಈಸ್ ಕಾನ್ವೆಕ್ಸ್ ಅಂತಂದರೆ ಹಿಂಗೆ. ಓಕೆ, ಕಾನ್ಕೇವ್ ಅಂತಂದರೆ ಹಿಂಗೆ ಕೇವ್ ಆಗಿರೋದು ಅಂತ, ಅಂದರೆ ಗುಹೆಯ ಕೇವ್ ಅಂದರೆ ಗುಹೆ ಅಲ್ವಾ. ಸೊ ಈ ಆಕಾರ ಕೇವ್ ಆಗಿರೋದು. ಆಫ್ರಿಕಾದ ಆನೆಗಳ ಬೆನ್ನಿನ ಭಾಗ ಈ ರೀತಿ ಇದೆ, ಒಳಭಾಗಿದೆ. ಇದು ಮೇಲ್ಭಾಗಿದೆ ನಮ್ಮ ಭಾರತದ್ದು. ಇದು ಸರಿ. ಓಕೆ, ಸೊ ಎಷ್ಟು ಸ್ಟೇಟ್ಮೆಂಟ್ಸ್ ಸರಿ ಆಯಿತು? ಇದು ಸರಿ ಆಯಿತು, ಇದು ತಪ್ಪಾಯಿತು, ಇದು ತಪ್ಪಾಯಿತು. ಸೊ 3 ಸ್ಟೇಟ್ಮೆಂಟು ತಪ್ಪು, ಒಂದೇ ಒಂದು ಸರಿ. ಸೊ ಓನ್ಲಿ 1 ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಇಲ್ಲಿ ಲಾಸ್ಟು UPSC ಎಕ್ಸಾಮಿಂದ ಈ ರೀತಿಯ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಇದರಲ್ಲಿ ಯಾವುದು ಕರೆಕ್ಟು ಅಂತಲ್ಲ, ಎಷ್ಟು ಕರೆಕ್ಟು ಅಂತ. ಸೊ ಇದರಲ್ಲಿ ನೀವು ಇದು ತಪ್ಪು ಅಂದ್ಕೊಂಡು ಇದು ಯಾವುದೋ ಸರಿ ಅಂತ ಅಂದ್ಕೊಂಡು 1 ಅಂತ ಹಾಕಿದ್ರೂ ಅದು ಸರಿನೇ ಆಗ್ಬಿಡ್ತದೆ ಅಲ್ವಾ. ಇಲ್ಲಿ IISc ಅವರ ಒಂದು ವೆಬ್ಸೈಟಲ್ಲಿ ಇದೆ 10 ಜೀವ ಭೌಗೋಳಿಕ ಪ್ರದೇಶಗಳು, 27 ಅದರ ಉಪಪ್ರದೇಶಗಳು. ಓಕೆ, ಸೊ ನೆಕ್ಸ್ಟ್ ಇದು ಆನೆಗೆ ಸಂಬಂಧಪಟ್ಟಂತೆ. ಇದು ಆಫ್ರಿಕಾದ ಆನೆಗಳ ಕಿವಿ ದಪ್ಪ ಇರ್ತದೆ, ನಮ್ಮ ಆನೆಗಳ ಕಿವಿ ಸಣ್ಣ ಇರ್ತದೆ. ನಮ್ಮ ಆನೆಗಳಿಗೆ ದಂತ ಬರೀ ಗಂಡದಕ್ಕೆ ಮಾತ್ರ ಇರ್ತದೆ, ಅದಕ್ಕೆ ಗಂಡು ಮತ್ತು ಹೆಣ್ಣು ಎರಡಕ್ಕೂ ಇರ್ತವೆ. ಅದರ ಬೆನ್ನಿನ ಭಾಗ ಕಾನ್ಕೇವ್ ಆಗಿರ್ತದೆ, ಅಂದರೆ ಒಳಭಾಗಿರ್ತದೆ, ಇದು ಹೊರಭಾಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ. ಸೊ ಇಲ್ಲಿ ಮಿನರಲ್ಸ್, ಖನಿಜಗಳು ಮತ್ತು ಸಂಪನ್ಮೂಲಗಳು, ಇಲ್ಲಿ ಅದನ್ನು ಗಣಿ ಮಾಡುವಂತಹ ಪ್ರದೇಶ ಅಥವಾ ಉತ್ಪಾದಿಸುವಂತಹ ಪ್ರದೇಶ. ಐರನ್ ಓರ್ ಎಲ್ಲಿ ಸಿಗ್ತದೆ? ನಮ್ಮ ಬಾಬಾ ಬುಡನ್ಗಿರಿ ಕುದುರೆಮುಖದಲ್ಲಿ ಸಿಗ್ತದೆ. ಡೈಮಂಡ್ ಪಾನಾದಲ್ಲಿದೆ, ಮಧ್ಯಪ್ರದೇಶದಲ್ಲಿ. ಕೋಲ್ ಜೆರಿಯಾ ಎಲ್ರಿಗೂ ಗೊತ್ತಿದೆ, ಜಿಯೋಗ್ರಫಿ ಓದೋರಿಗೆ ಬೇಸಿಕ್ ನಾಲೆಜ್ ಇದು. ಜಿಯೋಥರ್ಮಲ್ ಪುಗಾ ವ್ಯಾಲಿ, ಮಣಿಕರಣ್ ಅಂತ ಇದೆಯಲ್ಲ ಜಮ್ಮು ಕಾಶ್ಮೀರದಲ್ಲಿ, ಅಲ್ಲಿ ಪುಗಾ ವ್ಯಾಲಿ. ಓಕೆ, ಸೊ A3 ಇದೆಯಾ? A3 2 ಇದ್ದಾವೆ. ಓಕೆ, B1 ಇದು ಕರೆಕ್ಟ್ ಆನ್ಸರ್. ಓಕೆ ಅಲ್ವಾ? B1 ಅಂದರೆ C2 ಕರೆಕ್ಟ್, D4 ಕರೆಕ್ಟ್. ಓಕೆ, ಇದು ಎಲ್ಲ ಕನ್ನಡ ಪುಸ್ತಕದಲ್ಲೂ ನಿಮ್ಗೆ ಸಿಗ್ತದೆ, ಅದೇನು ಪ್ರಾಬ್ಲಮ್ ಇಲ್ಲ. ಜೆರಿಯಾ ಇಲ್ಲಿದೆ, ಓಕೆ, ಜಾರ್ಖಂಡಲ್ಲಿ. ಇದೆಲ್ಲ ಭಾರತದ ಪ್ರಮುಖವಾದಂತಹ ಕಲ್ಲಿದ್ದಲು ದೊರೆಯುವಂತಹ ಪ್ರದೇಶಗಳು. ಇದು ಗೊಂಡ್ವಾನ ವಲಯ, ಇದು ಟರ್ಷಿಯರಿ ವಲಯ. ಸೊ ನೈವೇಲಿ ಲಿಗ್ನೈಟ್ಗೆ ಫೇಮಸ್ ಆಗಿದೆ. ಇದೆಲ್ಲ ಗೊತ್ತಿರುವಂತಹ ವಿಚಾರ. ಸೊ ನೆಕ್ಸ್ಟು ಜಿಯೋಥರ್ಮಲ್ಗೆ ಸಂಬಂಧಪಟ್ಟಂತೆ ಇಲ್ಲೊಂದು ಮಾಹಿತಿ ಇದೆ, ಪುಗಾ ವ್ಯಾಲಿ. ಸೊ ಇಂಗ್ಲೀಷ್ ಬುಕ್ಕಲ್ಲೂ ಇದೆ, ಕನ್ನಡದಲ್ಲೂ ಸಹ ಇದೆ. ವಜ್ರಗಳಿಗೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಇಂಡಿಯನ್ ಟ್ರ್ಯಾಕ್ ಆಫ್ ಮಧ್ಯಪ್ರದೇಶ್ ಕಂಪ್ರೈಸಿಂಗ್ ಪನ್ನಾ ಬೆಲ್ಟ್. ಪನ್ನಾ ಅಂದ ತಕ್ಷಣ ನಮಗೆ ಡೈಮಂಡ್ ಅಂತ ಅಂದ್ಕೊಬಿಡೋದು ನಾವು. ಅದೊಂದೇ ನಮಗೆ ಫೇಮಸ್ ಆಗಿರುವಂತಹ ವಜ್ರ ಸಿಗುವಂಥ ಪ್ರದೇಶ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪು? ನಾಟ್ ಕರೆಕ್ಟ್. ಓಕೆ, ನಾನ್ ಮೆಟಾಲಿಕ್ ಮಿನರಲ್ಸ್ ಆರ್ ಈದರ್ ಇನಾರ್ಗ್ಯಾನಿಕ್
ಆರ್ ಆರ್ಗ್ಯಾನಿಕ್ ಇನ್ ನೇಚರ್. ಅಲೋಹ ಖನಿಜಗಳು ಜೈವಿಕವಾಗಿರಬಹುದು ಅಥವಾ ಅಜೈವಿಕವಾಗಿರಬಹುದು. ಆಂಧ್ರ ಪ್ರದೇಶ ಯಥೇಚ್ಛವಾದಂತಹ ಮೊನಾಸೈಟ್ ಮತ್ತು ಥೋರಿಯಂ ನಿಕ್ಷೇಪಗಳನ್ನು ಹೊಂದಿದೆ ಅಂತ ನೋಡೋಣ, ಇದು ಸಿಗ್ತದೇನೋ. ಮೇಜರ್ ಮ್ಯಾಂಗನೀಸ್ ಮೈನ್ಸ್, ಗಣಿಗಳು ಇಲ್ಲಿ ಒಡಿಸ್ಸಾದಲ್ಲಿ ಇಲ್ಲಿದ್ದಾವೆ. ಕೊರಾಪುಟ್, ಬೋನೈ, ಬೊಲಾಂಗಿರ್, ಕರೆಕ್ಟ್ ಇದು. ನೆಲ್ಲೂರ್ ಡಿಸ್ಟ್ರಿಕ್ಟ್ ಪ್ರೊಡ್ಯೂಸಸ್ ದ ಬೆಸ್ಟ್ ಕ್ವಾಲಿಟಿ ಆಫ್ ಮೈಕಾ. ಲೆಟ್ಸ್ ಸಿ. ಸೊ ಆಂಧ್ರ ಪ್ರದೇಶದಲ್ಲಿ ನೆಲ್ಲೂರಲ್ಲಿ ಇದೆ, 100 ಕಿಲೋಮೀಟರ್ ಲಾಂಗ್ ಇದೆ, 25 ಕಿಲೋಮೀಟರ್ ಅಗಲ ಇದೆ, ಆದರೆ ಲೈಟ್ ಕಲರ್ ಇದೆ, ಮತ್ತು ಇಟ್ ಈಸ್ ಜನರಲಿ ಸ್ಟೇನ್ಡ್ ಅಂತ ಅಂತಾರೆ, ಸ್ಪಾಟೆಡ್ ಅಂತ. ಸೊ ಬೆಸ್ಟ್ ಕ್ವಾಲಿಟಿ ಅಂತ ಆಗಲಿಲ್ಲ ಇದು ಅಲ್ವಾ. ಸೊ ಮೈಕಾ ಅಬ್ರಕದಲ್ಲಿ ಹಲವಾರು ವೆರೈಟಿ ಇದ್ದಾವೆ, ಅದರಲ್ಲಿ ಮಸ್ಕೋ ವೈಟು ಅತ್ಯಂತ ಉತ್ಕೃಷ್ಟ ದರ್ಜೆಯ ಮೈಕಾ. ಸೊ ಇಲ್ಲಿ ಸ್ಪಾಟೆಡ್ಡು ಮತ್ತು ಸ್ಟೇನ್ಡ್ ಅಂತಂತಾರೆ, ಕಲೆ ಇರುವಂಥದ್ದು ಅಂತ. ಸೊ ಹಾಗಾಗಿ ಅದು ಬೆಸ್ಟ್ ಕ್ವಾಲಿಟಿ ಅಂತ ಅಲ್ಲ. ಸೊ ನಾನ್ ಮೆಟಾಲಿಕ್ ಸಂಬಂಧಪಟ್ಟಂತೆ ದೀಸ್ ಮಿನರಲ್ಸ್ ಡು ನಾಟ್ ಕಂಟೈನ್ ಮೆಟಲ್, ಅವು ಲೋಹಗಳನ್ನು ಹೊಂದಿರುವುದಿಲ್ಲ, ಅದಕ್ಕೋಸ್ಕರನೇ ಅವನ್ನ ಅಲೋಹಗಳು ಅಂತ ಕರಿತೀವಿ. ಸೊ ಲೈಮ್ ಸ್ಟೋನ್, ನೈಟ್ರೇಟ್, ಪೊಟ್ಯಾಶ್, ಡೋಲಮೈಟ್, ಮೈಕಾ, ಜಿಪ್ಸಮ್ ಇವು ಪ್ರಮುಖವಾದಂತಹ ಅಲೋಹ ಖನಿಜಗಳು. ಇದ್ರ ಜೊತೆಗೆ ಕೋಲ್ ಮತ್ತು ಪೆಟ್ರೋಲಿಯಂ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನು ಸಹ ನಾನ್ ಮೆಟಾಲಿಕ್ ಮಿನರಲ್ಸ್ ಅಂತ ಕರೀತಾರೆ. ಕೋಲು ಮತ್ತು ಪೆಟ್ರೋಲಿಯಮ್ಮು ಯಾವುದ್ರ ಮೂಲದ್ದು? ಜೈವಿಕ ಮೂಲದ್ದು. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಕರೆಕ್ಟ್ ಅಲ್ವಾ. ಸೊ ಮೊನಾಸೈಟ್ ಖನಿಜ ಸಿಗ್ತದೆ, ಆಂಧ್ರ ಪ್ರದೇಶದಲ್ಲೂ ಸಿಗ್ತದೆ. ಕೋಸ್ಟಲ್ ಟ್ರ್ಯಾಕ್ಟ್ಸ್ ಆಫ್ ವಾಲ್ಟೈರ್, ಭೀಮ್ಲಿ ಪಟ್ನಮ್, ನರಸೀಪಟ್ನಮ್ ಅಂತೆಲ್ಲ ಇದೆ, ಇಲ್ಲಿ ಸಿಗ್ತದೆ ಆಯಿತಾ. ಥೋರಿಯಮ್ಮು ಇದೆ, ಆಂಧ್ರ ಪ್ರದೇಶದಲ್ಲಿ ಥೋರಿಯಂ ಇದೆ, ಆದರೆ ಅತಿ ಹೆಚ್ಚು ಮೊನಾಸೈಟ್ ಸಿಗ್ತಾ ಇರೋದಲ್ಲಿ ಕೇರಳದ ಬೀಚಲ್ಲಿ ಅಲ್ವಾ. ಸೊ ಇಲ್ಲಿ ವರ್ಕಬಲ್ ಅಲ್ಲ ಅಂತ ಹೇಳ್ತಾರೆ ನೋಡಿ. ಥೋರಿಯಮ್ಮು ಬಟ್ ದೀಸ್ ಡೆಪಾಸಿಟ್ಸ್ ಆರ್ ಸೆಲ್ಡಮ್ ವರ್ಕಬಲ್, ಅಂದರೆ ಅದನ್ನು ತೆಗಿಲಿಕ್ಕೆ ಆಗ್ತಿಲ್ಲ. ರಿಚ್ ಇದೆಯಾ ಅಂತ ಗೊತ್ತಿಲ್ಲ ನಮಗೆ. ಓಕೆ, ಸೊ ಆಪ್ಷನ್ಸ್ ನೋಡೋಣ. ಇನ್ಆರ್ಗ್ಯಾನಿಕ್ ಇನ್ ನೇಚರ್ ಕರೆಕ್ಟ್, ಆಂಧ್ರ ಪ್ರದೇಶ್. ಸೊ ಮೇಜರ್ ಇದು ಕರೆಕ್ಟು ಹೇಳಿಲ್ಲ. ಸೊ ನೆಲ್ಲೂರ್ ಪ್ರೊಡ್ಯೂಸಸ್ ಬೆಸ್ಟ್ ಕ್ವಾಲಿಟಿ ಆಫ್ ಮೈಕಾ, ಇಲ್ಲಿ ಅತಿ ಹೆಚ್ಚು ಉತ್ಪಾದಿಸ್ತಿದೆ, ಅದಕ್ಕೋಸ್ಕರ ಅದನ್ನು ಬೆಸ್ಟ್ ಅಂತಲೇ ಅನ್ಕೊಬಿಡೋಣ ನಾವು. ಸೊ ಹಂಗಾಗಿ ಇದು ತಪ್ಪು. ಮೊನಾಸೈಟ್ ಇರೋದು ಕೇರಳದಲ್ಲಿ. ಇಲ್ಲಿ ನೋಡಿ, ನಾವೇ ತಪ್ಪನ್ನು ಸರಿ ಅಂತ ಮಾಡ್ಕೋಬೇಕಾಗಿ ಬಂತು, ಅವ್ರು ಕೊಟ್ಟಿರುವಂಥ ಆಪ್ಷನ್ಗೆ ತಕ್ಕಂತೆ. ಯಾವ ಪುಸ್ತಕದಲ್ಲಿರುವಂಥ ಮಾಹಿತಿ ನಿಂಗೆ ಕೊಟ್ಬಿಟ್ರೆ ಇದೇ ಸಮಸ್ಯೆ ಆಗೋದು. ಮ್ಯಾಂಗನೀಸ್ ಖನಿಜ ಒಡಿಸ್ಸಾದ ಯಾವ ರಾಜ್ಯ ಭಾಗದಲ್ಲಿ ಸಿಗ್ತದೆ ಅಂತ. ಸೊ ಇಲ್ಲಿ ನೋಡಿ, ಕಿಯೋಂಜಾ, ಸುಂದರ್ಗಢ್, ಕೊರಾಪುಟ್, ಕಾಲ್ಹಂದಿ, ಬೋಲಾಂಗಿರಿ ಡಿಸ್ಟ್ರಿಕ್ಟ್. ಬೋಲಾಂಗಿರಿ ಇದೆ, ಸುಂದರ್ಗಢ್ ಇದೆ, ಕಿಯೋಂಜಾ ಇದೆ. ಇಲ್ಲಿ ಬೊನಾಯ್ ಇದೆ, ಬೊನಾಯ್ ಎಲ್ಲಿದೆ? ಒಡಿಸ್ಸಾದಲ್ಲೇ ಇದೆ. ಸೊ ಹಾಗಾಗಿ ಅದು ಕರೆಕ್ಟ್, ಆ ಸ್ಟೇಟ್ಮೆಂಟು ಕರೆಕ್ಟ್. ಇಷ್ಟೊತ್ತು ನೋಡಿದಂತಹ ವಿಷಯಗಳ ಜೊತೆಗೆ ಇನ್ನೂ ಯಾವ ವಿಷಯಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಾವು ಭಾರತದ ಎಲ್ಲ ಭೂಸ್ವರೂಪಗಳನ್ನು ಇಲ್ಲಿ ಕವರ್ ಮಾಡಿಲ್ಲ. ಇದ್ರ ಜೊತೆಗೆ ನಾವು ಉತ್ತರದ ಮೈದಾನಗಳು, ಪರ್ಯಾಯ ಪ್ರಸ್ಥಭೂಮಿ ಮತ್ತು ದ್ವೀಪಗಳು ಇವುಗಳನ್ನು ಸಹ ನೋಡ್ಕೋಬೇಕಾಗ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಟೈಮ್ ಸಿಕ್ಕಿದ್ರೆ ಅದಕ್ಕೆ ಸಪರೇಟ್ ಆದಂತಹ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಭಾರತದ ಸ್ವಾಭಾವಿಕ ಸಸ್ಯವರ್ಗ. ಸ್ವಾಭಾವಿಕ ಸಸ್ಯವರ್ಗದಲ್ಲಿ ಉಳಿದದ್ದು ಅಂಶಗಳು ಸಹ ಇದ್ದಾವೆ, ಅದರ ಹಂಚಿಕೆ ಯಾವುದು ಇತ್ಯಾದಿ ಅವುಗಳನ್ನ ನೋಡ್ಕೋಬೇಕಾಗ್ತದೆ. ಅದು ಬಿಟ್ಟರೆ ಮಣ್ಣುಗಳು, ಭಾರತದ ಮಣ್ಣುಗಳು ಇಲ್ಲೆಲ್ಲೂ ಕೇಳಿಲ್ಲ. ಭಾರತದ ಮಣ್ಣುಗಳ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ಬೋದು. ಅದು ಬಿಟ್ಟರೆ ಭಾರತದ ವಾಯುಗುಣದಲ್ಲಿ NCERT ಪುಸ್ತಕದಿಂದ ಕ್ವಶನ್ ರೆಡಿ ಮಾಡ್ಬೋದು, ಅಥವಾ ಬೇರೆ ಯಾವುದಾದ್ರೂ ಪುಸ್ತಕದಿಂದ ರೆಡಿ ಮಾಡ್ಬೋದು. ಅದರಲ್ಲೂ ಮುಖ್ಯವಾಗಿ ಭಾರತದ ಮಾನ್ಸೂನ್ ವ್ಯವಸ್ಥೆ, ಭಾರತದ ಮಾನ್ಸೂನ್ ಹೇಗೆ ನಿರ್ಮಾಣ ಆಗ್ತದೆ ಅನ್ನೋದು, ಭಾರತದ ಪ್ರಮುಖ ಋತುಮಾನಗಳು ಯಾವುವು, ಇವನ್ನೆಲ್ಲ ಅಳವಡಿಸಬೇಕಾಗ್ತದೆ. ಅದು ಬಿಟ್ಟರೆ ಮುಂದೆ ಬರೋದು ಭಾರತದ ನೀರಾವರಿ. ಭಾರತದ ನೀರಾವರಿಯಲ್ಲಿ ಡ್ಯಾಮ್ಗಳು, ಪ್ರಮುಖವಾದ ಜಲವಿದ್ಯುತ್ ಶಕ್ತಿ ಯೋಜನೆಗಳು, ಇದ್ರ ಬಗ್ಗೆ ಮಾಹಿತಿ ಬರ್ಬೋದು. ಸೊ ಅದು ಅಪ್ಡೇಟ್ ಆಗ್ತಾ ಇರ್ತದೆ, ಹೊಸದು ನಿರ್ಮಾಣ ಆಗ್ತಿರ್ತದೆ. ಈ ಪುಸ್ತಕಗಳು ಹಳೇದಾಗ್ಬಿಡ್ತವೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಆನ್ಲೈನಲ್ಲಿ ನೀವು ಸರ್ಚ್ ಮಾಡಿಕೊಂಡು ಇತ್ತೀಚಿನ ಜಲ ವಿದ್ಯುತ್ ಶಕ್ತಿ ಯೋಜನೆಗಳು, ವಿವಿಧೋದ್ದೇಶ ಯೋಜನೆಗಳು ಇವನ್ನ ಅಧ್ಯಯನ ಮಾಡಬೇಕಾಗ್ತದೆ. ಅತ್ಯಂತ ಪ್ರಮುಖವಾಗಿ ಇಷ್ಟು ದಿನ ಕೇಳ್ಕೊಬರ್ತಾ ಇದೆ ಯಾವುದಪ್ಪ ಅಂತಂದರೆ ಭಾರತದ ಜನಸಂಖ್ಯೆ. ಆದರೆ ಭಾರತದ ಜನಸಂಖ್ಯೆನ ಈಗ ಕೇಳೋಕೆ ಹೋದರೆ ದತ್ತಾಂಶ ಎಲ್ಲ ತುಂಬ ಹಳೇದಾಗಿದೆ. ಇನ್ನೊಂದು ಸಾರಿ ಜನಗಣತಿ ಮಾಡಾದ್ಮೇಲೆ ಎಲ್ಲ ಪುಸ್ತಕಗಳು ಬಂದಾದ್ಮೇಲೆ ಆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಸಾಧ್ಯ. ಅದುವರೆಗೂ ಆ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ಟರೆ ಭಾರತದ ಕೃಷಿಯಲ್ಲಿ ಬೆಳೆಗಳು ಅತ್ಯಂತ
ಮುಖ್ಯ ನಿಮ್ಗೆ ಗೊತ್ತಿದೆ, ಯಾವ ರಾಜ್ಯ ಅತ್ಯಂತ ಹೆಚ್ಚು ಉತ್ಪಾದನೆ ಮಾಡ್ತದೆ ಇತ್ಯಾದಿ ಇತ್ಯಾದಿ. ಅದು ಬಿಟ್ಟರೆ ಖನಿಜದಲ್ಲಿ ಬರೀ ಮ್ಯಾಂಗನೀಸು ಇತ್ಯಾದಿ ಮಾತ್ರ ನೋಡಿದ್ವಿ ನಾವು. ಅದು ಬಿಟ್ಟರೆ ಸುಮಾರು ಖನಿಜಗಳಿದ್ದಾವೆ. ಆ ಖನಿಜಗಳಲ್ಲಿ ಅತ್ಯಂತ ಹೆಚ್ಚು ಎಲ್ಲಿ ಸಿಗ್ತದೆ, ಅತ್ಯಂತ ಪ್ರಮುಖವಾದಂಥ ಗಣಿ ಯಾವುದು, ಎಷ್ಟು ಉತ್ಪಾದನೆ ಮಾಡ್ತಾಯಿದೆ, ಭಾರತ ಅತ್ಯಂತ ಹೆಚ್ಚು ಉತ್ಪಾದನೆ ಮಾಡುವಂತಹ ಖನಿಜಗಳು ಯಾವುವು, ಅತ್ಯಂತ ಪ್ರಮುಖವಾದಂತಹ ಖನಿಜಗಳು ಯಾವುವು ಇತ್ಯಾದಿ ನೀವು ನೋಡ್ಕೋಬೇಕಾಗ್ತದೆ. ಅದು ಬಿಟ್ಟರೆ ಮುಂದಕ್ಕೆ ಸಾರಿಗೆಯಲ್ಲಿ ಎಲ್ಲ ವಿಧದ ಸಾರಿಗೆ, ರಸ್ತೆ ಸಾರಿಗೆ ಇರ್ಬೋದು, ರೈಲು ಸಾರಿಗೆ ಇರ್ಬೋದು, ವಾಯು ಸಾರಿಗೆ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ನೀವು ಮಾಹಿತಿಯನ್ನು ನೋಡ್ಕೋಬೇಕು. ಅದರಲ್ಲಿ ಹೆಚ್ಚಿನ ಮಾಹಿತಿ ಸಿಗ್ತಾ ಇರ್ತದೆ ಮತ್ತು ಅಪ್ಡೇಟ್ ಆಗ್ತಾ ಇರ್ತದೆ. ಹಲವಾರು ನಗರಗಳಲ್ಲಿ ಮೆಟ್ರೋಗಳಾಗ್ತಿದ್ದಾವೆ. ಪುಸ್ತಕದ ಹೊರತಾಗಿಯೂ ಸಹ ನೀವು ಹಲವಾರು ಮಾಹಿತಿಯನ್ನು ಕಲೆ ಹಾಕಬೇಕಾಗ್ತದೆ. ಅದರ ನಂತರ ಪ್ರಾಕೃತಿಕ ವಿಪತ್ತುಗಳು ಮತ್ತು ಪ್ರಕೋಪಗಳು. ಸೊ ಇದರಲ್ಲಿ ಈ ಬರಗಾಲ ಉಂಟಾಗುವಂತಹ ಪ್ರದೇಶ, ಬರಗಾಲದ ಡೆಫಿನಿಷನ್ ಏನು, ಭೂಕಂಪ ಉಂಟಾಗುವಂತಹ ಪ್ರದೇಶಗಳಾವು, ಭೂಕಂಪ ಯಾವಾಗ ಆಗಿದೆ, ಚಂಡಮಾರುತಗಳು ಇತ್ತೀಚೆಗೆ ಬಂದಿದ್ರೆ ಅದನ್ನು ನಾವು ಭೂಗೋಳಶಾಸ್ತ್ರದಲ್ಲ ಸೇರಿಸ್ಕೊಬಿಡ್ತೀವಿ, ಅದರ ಹೆಸರುಗಳು ಯಾವುವು. ಸೊ ಆದಷ್ಟು ನೀವು NCERTನ ಓದೋಕ್ಕೆ ಟ್ರೈ ಮಾಡಿ. NCERT ಕನ್ನಡ ವರ್ಷನ್ ಇದ್ದರೆ ಅದನ್ನು ಓದೋಕ್ಕೆ ಟ್ರೈ ಮಾಡಿ. ಕನ್ನಡದಲ್ಲಿರುವಂತಹ ಡಾಕ್ಟರ್ ರಂಗನಾಥ್ ಅವರ ಪುಸ್ತಕ ಒಂದು ಸ್ವಲ್ಪ ಡೀಟೇಲ್ ಆಗಿದೆ. RC ತಿವಾರಿ ಪುಸ್ತಕದಲ್ಲಿ ಏನೇನು ಕವರ್ ಆಗಿದೆ ಅದೆಲ್ಲ ರಂಗನಾಥ್ ಸರ್ ಪುಸ್ತಕದಲ್ಲಿ ಕವರ್ ಆಗಿದೆ. ಅದಕ್ಕೆ ಹೊರತಾಗಿ ನೀವು ಇಂಟರ್ನೆಟ್ನ ಸಹಾಯವನ್ನು ಪಡ್ಕೋಬೇಕಾಗ್ತದೆ. ಸೊ ಇದಿಷ್ಟು ಭಾರತದ ಭೂಗೋಳಶಾಸ್ತ್ರದ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಕರ್ನಾಟಕ ಭೂಗೋಳಶಾಸ್ತ್ರದ ಬಗ್ಗೆ ನೋಡೋಣ.